ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಚತುರ್ಥ ಸ್ಕಂದದಲ್ಲಿ ಪೃಥುಚಕ್ರವರ್ತಿಯ ಚರಿತ್ರೆಯನ್ನು ಶ್ರವಣ ಮಾಡಿದ್ವಿ. ಆತ್ಮಪ್ರಶಂಸೆಯನ್ನು ಮಾಡಿಕೊಳ್ಬಾರ್ದು. ಆತ್ಮಪ್ರಶಂಸೆ ನಾವು ಮಾಡುವ ಸಾಧನಕ್ಕೆ ಬಹಳ ದೊಡ್ಡ ಪ್ರತಿಬಂಧಕ. ಕೆಲವೊಮ್ಮೆ ಆತ್ಮಪ್ರಶಂಸೆಯೂ ಕೂಡ ಮನುಷ್ಯನಿಗೆ ಉತ್ಸಾಹ ತುಂಬಲಿಕ್ಕೆ ಕಾರಣ ಆದದ್ದು ಲೋಕದಲ್ಲಿ ನೋಡ್ತೇವೆ. ಒಂದೊಳ್ಳೆಯ ಕೆಲಸ ಮಾಡಿದಾಗ ಅವರನ್ನು ಪ್ರಶಂಸೆ ಮಾಡಿ ಇಂಥ ಕೆಲಸ ಮತ್ತೆ ಮುಂದೆ ನಿಮ್ಮಿಂದ ನಡೀಲಿ ಎಂದಾಗ ಅದು ಅವರಿಗೆ ಸ್ಫೂರ್ತಿ ಕೊಡೋದು ಲೋಕದಲ್ಲಿ ಕಾಣ್ತದೆ. ಹಾಗಾದರೆ ಭಾಗವತದಲ್ಲಿ ಆತ್ಮಪ್ರಶಂಸೆ ಮಾಡಬಾರ್ದು ಅನ್ನೋದು ಯಾವ ಅರ್ಥದಲ್ಲಿ? ಪ್ರಶಂಸೆ ಅಂದರೆ ಏನು, ಸ್ತೋತ್ರ ಅಂದರೆ ಏನು, ಇವುಗಳ ಬಗ್ಗೆ ಒಂದು ವಿವೇಕ ಇರಬೇಕು. ಗುಣವುಳ್ಳವರಲ್ಲಿ ಇರುವ ಗುಣವನ್ನು ಹೇಳೋದಕ್ಕೆ ಪ್ರಶಂಸೆ ಅಂತಾರೆ. ಇವನಲ್ಲಿ ಒಳ್ಳೆಯ ಗುಣ ಇದೆ, ಅದನ್ನು ಇದೆ ಅಂತ ಹೇಳಬೇಕಂತೆ ಅವಕಾಶ ಸಿಕ್ಕಾಗ, ಸಂದರ್ಭ ಬಂದಾಗ. ಗುಣವುಳ್ಳವರಲ್ಲಿ ಗುಣ ಇದೆ ಅಂತ ಹೇಳೋದು ಸ್ತೋತ್ರ. ಅವನಲ್ಲಿ ಗುಣ ಇಲ್ಲ, ಇದೆ ಅಂತ ಹೇಳಬಾರ್ದು. ಇದ್ದದ್ದನ್ನು ಇದೆ ಅಂತ ಹೇಳಬೇಕು. ಲೋಕದಲ್ಲಿ ಎಂಥೆಂಥ ಸಾಧನೆ ಮಾಡಿದವರಿದ್ದಾರೆ. ಆ ಮಾಡಿದ ಸಾಧನೆಗಳನ್ನು ಮನುಷ್ಯ ಕಣ್ಣಾರೆ ಕಂಡು ನೋಡುವಾಗಲೂ ನಾಲ್ಕು ಒಳ್ಳೆಯ ಮಾತು ಹೇಳಲಿಲ್ಲ ಅಂದರೆ ಅವನ ನಾಲಿಗೆಗೆ ಶಲ್ಯ ಅಂತ ಕರೀತಾರೆ. ಅದನ್ನು ಶಲ್ಯ, ಶೂಲ ಅಂತ ಕರೀತಾರೆ, ವಾಕ್ಶಲ್ಯ ಅಂತ. ಲೋಕದಲ್ಲಿ ಒಳ್ಳೆಯ ಗುಣ ಇದೆ, ಅದನ್ನು ಕಂಡು ಅನುಭವಿಸಿಯೂ ನಾಲ್ಕು ಮಾತುಗಳಿಂದ ಅದನ್ನು ಪ್ರಶಂಸಿಸಲಿಲ್ಲ ಅಂದರೆ ಆ ನಾಲಿಗೆ ಎದಕ್ಕೆ ಬೇಕು? ಹೃದಯ ತುಂಬಿ ಶ್ಲಾಘನೆ ಮಾಡಬೇಕು ಅಂತಿದೆ, ಹೃದಯ ತುಂಬಿ ಪ್ರಶಂಸೆ ಮಾಡಬೇಕು ಅಂತಿದೆ. ಹಾಗಾದರೆ ಪ್ರಶಂಸೆ ಮಾಡಬಾರ್ದು ಅನ್ನುವ ಭಾಗವತದ ಮಾತಿಗೂ ಪ್ರಶಂಸೆ ಮಾಡಬೇಕು ಅಂತ ಲೋಕದಲ್ಲಿರುವ ವ್ಯವಸ್ಥೆಗೂ ಕಾಂಟ್ರಡಿಕ್ಟ್ರಿ ಅಂದರೆ ವಿರೋಧ ಬಂತಲ್ಲ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ಬೋದು. ಅದಕ್ಕೆ ಹಿರಿಯರು ಹೇಳ್ತಾರೆ, ಒಳ್ಳೆಯದನ್ನು ಕಂಡಾಗಲೂ ಅದರ ಹಿಂದೆ ಭಗವಂತನನ್ನು ಸ್ಮರಣೆ ಮಾಡಿ ಪ್ರಶಂಸೆ ಮಾಡಿದರೆ ತಪ್ಪಲ್ಲ ಅಂತ.
ನೇರವಾಗಿ ಈ ಗುಣ ಅವನಲ್ಲಿ ಬಂದಿದೆ ಅಂತ ತಿಳಿಬೇಡಿ. ಭಗವಂತ ಅವನಲ್ಲಿ ಈ ಗುಣ ಇಟ್ಟಿದ್ದಾನೆ, ಅದನ್ನು ಶ್ಲಾಘನೆ ಮಾಡಿರಿ ಅಂತ ಹೇಳಬೇಕಂತ. ಇದೇ ಭಾಗವತ ಧರ್ಮದ ಅಪ್ಗ್ರೇಡೆಡ್ ವರ್ಷನ್. ಅಪ್ಡೇಟ್ ಆಗಬೇಕು ಅಂತೇವಲ್ಲ, ಮೊಬೈಲ್ಗಳೆಲ್ಲ ಅಪ್ಡೇಟ್ ಆಗಬೇಕು ಅಂತ ಇರ್ತಾರೆ. ಪ್ರಶಂಸೆ ಮಾಡೋದರಲ್ಲೇ ಭಗವಂತ ಕೊಟ್ಟ ಗುಣ ಅಂತ ಪ್ರಶಂಸೆ ಮಾಡಿದರೆ ಅದು ದೋಷಕ್ಕೆ ಕಾರಣ ಆಗಲ್ಲಂತ. ಅದರಿಂದ ಅನರ್ಥಗಳಿಲ್ಲ. ನನ್ನಲ್ಲಿರುವ ಗುಣವು ದೇವರು ಕೊಟ್ಟದ್ದು, ಅವನಲ್ಲಿರುವ ಗುಣಗಳು ದೇವರು ಕೊಟ್ಟದ್ದು ಅಂತ ಭಗವಂತನ ಸ್ಮರಣೆ ಮಾಡಬೇಕು. ಕೃಷ್ಣ ಗೀತೆಯಲ್ಲಿ ಹೇಳಿಕೊಟ್ಟ, ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯನಲ್ಲಿ ತೇಜಸ್ಸಿದೆ. ಲೋಕ ಎಲ್ಲ ಕತ್ಲು ದೂರ ಆಗಬೇಕಾದ್ರೆ ಸೂರ್ಯ ಬರಲೇಬೇಕಾಗಿದೆ. ಸೂರ್ಯನ ಕಿರಣಗಳಿಂದಲ್ವೇ ಕತ್ಲು ಓಡಿ ಹೋಗೋದು. ಈ ಗುಣ ಸೂರ್ಯನಲ್ಲಿಟ್ಟವನು ಯಾರು? ಸ್ವತಂತ್ರವಾಗಿ ಸೂರ್ಯನಲ್ಲಿ ಈ ಶಕ್ತಿ ಬಂದದ್ದಲ್ಲ. ಆಧಾರವನ್ನು ಹುಡುಕಿ ತೆಗೆದಾಗ ಭಗವಂತನಿಂದ ಅವನಲ್ಲಿ ಆ ಪ್ರಕಾಶನ ಶಕ್ತಿ ಬಂತಂತೆ. ಬೆಳಗುವ ಶಕ್ತಿ ಸ್ಫಟಿಕದಲ್ಲಿದೆ, ನಕ್ಷತ್ರಗಳಲ್ಲಿದೆ, ಚಂದ್ರನಲ್ಲಿದೆ, ಬೆಂಕಿಯಲ್ಲಿದೆ, ಸೂರ್ಯಕಾಂತ ಮಣಿಯಲ್ಲಿದೆ, ಚಂದ್ರಕಾಂತ ಮಣಿಯಲ್ಲಿದೆ. ಆ ಎಲ್ಲ ಕಡೆಯಲ್ಲಿ ಬೆಳಗುವ ಶಕ್ತಿ ಇಟ್ಟವನು ಯಾರು? ಯದಾದಿತ್ಯಗತಂ ತೇಜಃ. ನೋಡಿ, ಶ್ಲೋಕ ಸ್ಪಷ್ಟವಾದ ಅರ್ಥ ಕೊಡ್ತದೆ, ಸಂದೇಶ ಕೊಡ್ತದೆ. ಭಗವದ್ಗೀತೆಯ ಮಾತು. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ. ಭೂಮಿಯಲ್ಲಿ ಒಂದು ಗುಣ ಇದೆ. ಏನೇ ಬೀಜ ಬೆತ್ತಿದ್ರೂ ಮೊಳಕೆ ಹೊಡಿತದೆ. ಔಷಧಿಗಳು, ಬಳ್ಳಿಗಳು, ಮರಗಿಡಗಳೆಲ್ಲ ಹುಟ್ಟುಕೊಳ್ತಾವೆ. ಇದು ಭೂಮಿ ಕೊಡ್ತಾ ಇರುವ ಗುಣ. ಭೂಮಿಯನ್ನು ಭೂಮಿ ಅಂತ ಶ್ಲಾಘನೆ ಮಾಡೋದ್ರ ಬದಲು ಆ ಭೂಮಿ ಒಳಗೆ ಭಗವಂತ ಆ ಶಕ್ತಿಯನ್ನಿಟ್ಟು ಲೋಕದಲ್ಲಿ ಔಷಧೀಯ ಸಸ್ಯಗಳನ್ನು ಬೆಳವಣಿಗೆ ಮಾಡ್ತಾನೆ ಅಂತ ಭೂಮಿಯನ್ನು ಶ್ಲಾಘನೆ ಮಾಡಿದರೆ ಭೂಮಿನೂ ಸಂತೋಷ ಪಡ್ತಾಳೆ, ದೇವರು ಸಂತೋಷ ಪಡ್ತಾನಂತ. ಇಷ್ಟೇ ವ್ಯತ್ಯಾಸ. ಬಹಳ ಸಿಂಪಲ್ ಆಗಿದೆ ಇದನ್ನು ಅಳವಡಿಸ್ಕೊಳ್ಳೋದು. ಇದರಿಂದ ಭಗವಂತನ ಸ್ಮರಣೆನೂ ಮಾಡಿದಾಗಾಯಿತು, ಭೂಮಿಯನ್ನು ಶ್ಲಾಘನೆ ಮಾಡಿದಂತೂ ಆಯಿತು. ಕೇವಲ ವ್ಯಕ್ತಿಯ ಶ್ಲಾಘನೆ ಮಾಡಿ ಅನರ್ಥ ಆಯಿತು ಅಂತ ಹೇಳೂ ಇಲ್ಲ. ಈ ಯೋಚನೆ ಮನುಷ್ಯ ಬೆಳೆಸ್ಕೊಳ್ಳಿ ಎನ್ನುವುದು ಪೃಥುಚಕ್ರವರ್ತಿಯಿಂದ ಕಲಿತ ಪಾಠ ಅಂತಂತಾರೆ. 4ನೇ ಸ್ಕಂದದಲ್ಲಿ ಬರುವ ಮತ್ತೊಂದು ಉಪಾಖ್ಯಾನ ಪುರಂಜನೋಪಾಖ್ಯಾನ. ಈ ಪುರಂಜನನ ಕಥೆ ಬಹಳ ವಿಸ್ತಾರವಾಗಿ ಭಾಗವತದಲ್ಲಿ ಬರ್ತದೆ. ಅಷ್ಟು ಸುಲಭ ಎಲ್ರಿಗೂ ಅರ್ಥ ಆಗಲ್ಲ. ಎಷ್ಟು ವಿಸ್ತಾರವಾಗಿದೆ ಇದು. 3-4 ಅಧ್ಯಾಯಗಟ್ಟಲೆ ವಿಸ್ತಾರವಾಗಿ ಹೇಳಿದ್ದಾರೆ. ಸಂಕ್ಷಿಪ್ತವಾದ ಅದರ ಸಾರವನ್ನು ಹಾಗೂ ಅಲ್ಲಿ ಬಂದ ತಾತ್ವಿಕ ಸಂದೇಶವನ್ನು ಚಿಂತನೆ ಮಾಡೋಣ. ಪ್ರಾಚೀನ ಬರ್ಹಿ ಅಂತ ಒಬ್ಬ ರಾಜ ಇದ್ದ. ಆ ರಾಜ ಯಜ್ಞ ಯಾಗಗಳನ್ನು ಭಾಳ ಮಾಡಿದ್ದ, ದಾನ ಮಾಡಿದ್ದ, ವ್ರತಗಳನ್ನು ಆಚರಿಸಿದ್ದ. ರಾಜನಿಗೇನು ಸಂಪತ್ತಿನ ಕೊರತೆ ಇರಲಿಲ್ಲ. ಮಡದಿ ಮಕ್ಕಳ ಸಂಖ್ಯೆಗೇನು ಕೊರತೆ ಇರಲಿಲ್ಲ. ಪಶು ಸಂಪತ್ತು ಬೇಕಾದಷ್ಟಿತ್ತು, ಭೂಮಿ ಸಂಪತ್ತಿತ್ತು, ಧಾನ್ಯ ಸಂಪತ್ತಿತ್ತು, ಅಧಿಕಾರ ಇತ್ತು, ಎಲ್ಲ ಇದೆ. ಹಾಗಾಗಿ ಯಜ್ಞ ಯಾಗ ವ್ರತ ನಿಯಮ ಅನುಷ್ಠಾನ ಎಲ್ಲ ಮಾಡ್ತಾ ಇದ್ದ. ಅವನಿಗಿದ್ದದ್ದು ಕೊರತೆ ಒಂದರದೇ. ಇಷ್ಟೆಲ್ಲ ಮಾಡಿದರೂ ನೆಮ್ಮದಿ ಇಲ್ಲಲ್ಲ ಅಂತಿತ್ತಂತೆ. ಒಳಗಡೆಯಲ್ಲಿ ನೆಮ್ಮದಿ ಬೇಕಲ್ಲ, ಸ್ಯಾಟಿಸ್ಫ್ಯಾಕ್ಷನ್, ಸೆಲ್ಫ್ ಸ್ಯಾಟಿಸ್ಫೈಡ್ ಮನುಷ್ಯ ಇದನ್ನು ಬಹಳ ಬೇಕು ಅಂತ ಬಯಸೋದು. ಮಾರ್ಕೆಟ್ನಲ್ಲಿ ಆರ್ಡರ್ ಮಾಡಿದರೆ ಸಿಗಲ್ಲಲ್ಲ, ಆನ್ಲೈನ್ನಲ್ಲಿ ಯಾವುದಾದ್ರೂ ಆನ್ಲೈನ್ ಆ್ಯಪ್ ತೆಗೆದು ನೆಮ್ಮದಿ ಅಂತ ಒಂದು ಆರ್ಡ್ರ್ ಮಾಡಿ ನೋಡೋಣ. ಝೊಮೊಟೊದಲ್ಲಿ ಇದು ಬರಲಿಕ್ಕೆ ಅವಕಾಶ ಇದೆನಾ? ಇದನ್ನು ಯಾರಾದರೂ ರೆಡಿ ಫುಡ್ಡಿನ ಥರ ತಯಾರು ಮಾಡಿ ಕೊಡ್ತಾರಾ? ಮನುಷ್ಯನಿಗೆ ನೆಮ್ಮದಿ ಕೊಡಲಾರ್ದು, ಮಾರ್ಕೆಟ್ನಲ್ಲಿ ಸಿಗಲ್ಲ. ನಿದ್ರೆ ಯಾರಾದರೂ ಆರ್ಡ್ರ್ ಮಾಡಿ ತರಿಸ್ಲಿಕ್ಕಾಗ್ತದ? ನಂಗೆ ತುಂಬ ಸಮಯ ಆಯಿತು, ನಿದ್ರೆ ಬರ್ತಾ ಇಲ್ಲ, ನೀವು 1 kg ನಿದ್ರೆ ತಂದು ಕೊಟ್ಬಿಡಿ ಅಂತಂದರೆ ಯಾರು ಕೊಡ್ತಾರೆ? ನಿದ್ರೆಯಲ್ಲಿ ಅನುಭವಿಸುವ ಸುಖವನ್ನು ಯಾರಾದರೂ ಆರ್ಡ್ರ್ ಮಾಡಿ ಕೊಂಡ್ಕೊಳ್ಳಿಕ್ಕಾಗ್ತದ?
ಗಾಢವಾದ ನಿದ್ರೆ ಬಂದ ಮೇಲೆ ಒಂದು ನೆಮ್ಮದಿ ಒಂದು ಏನೋ ಭಾರೀ ಸುಖ ಅನುಭವಿಸ್ತಾನೆ. ಯೋಚಿಸ್ಬೇಕಿವತ್ತು, ಮುಂದೆ AI ಬರ್ತಾ ಇದೆ, ಅದು ಏನೆಲ್ಲ ತಯಾರು ಮಾಡಿಕೊಡ್ತಾ ಇದೆ. ನಾನು ಮಾಡಿದ ಪ್ರಶ್ನೆ ಒಂದೇ, ನೆಮ್ಮದಿಯನ್ನು ನೀನು ಕೊಡ್ತೀಯಾ ಅಂತ. ಅದಕ್ಕೆ ಉತ್ತರ ಇಲ್ಲ. ಮನುಷ್ಯನನ್ನು ಸ್ಯಾಟಿಸ್ಫೈಡ್ ಮಾಡಲಿಕ್ಕೆ ಯಂತ್ರ ಉಪಕರಣಗಳು ಎಷ್ಟು ಸಾಧನ, ಇದನ್ನು ಯೋಚಿಸ್ತಾ ಇಲ್ಲ ನಾವು. ಮನುಷ್ಯನಿಗೆ ಕಾಲನ ಅಥವಾ ದೇಶನ ಅಥವಾ ಮನುಷ್ಯ ತಯಾರು ಮಾಡಿದ ಕೃತಕವಾದ ವಸ್ತುಗಳ ಯಾವುದು ಮನುಷ್ಯನನ್ನು ಸ್ಯಾಟಿಸ್ಫೈಡ್ ಮಾಡೋದು, ಅಂದರೆ ನೆಮ್ಮದಿ ತಂದು ಕೊಡೋದು ಯಾವುದು ಅಂತ ಪ್ರಶ್ನೆ. ಪುರಾಣ, ವೇದ, ಯಜ್ಞ, ಯಾಗ, ಪುರೋಹಿತರು, ದೈವಜ್ಞರು, ಡಾಕ್ಟರ್ಸು, ಮನೋರೋಗ ತಜ್ಞರು ಅವರವ್ರದ್ದೇ ಥಿಯರಿಯಲ್ಲಿ ಒಂದೊಂದು ಉತ್ತರ ಕೊಡ್ತಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ. ಯಾರೂ ಪೂರ್ಣ ಅಂತಲ್ಲ. ಸೈಕ್ಯಾಟ್ರಿಸ್ಟ್ ಹತ್ರ ಹೋದರೆ ಅವನೊಂದು ಸ್ವಲ್ಪ ಹೊತ್ತು ಎಲ್ಲ ಮಾಡಬಾರ್ದ ಟೆಸ್ಟ್ಗಳನ್ನೆಲ್ಲ ಮಾಡಿ ಬಂದಿದ್ದ ತಪ್ಪಿಗೆ ಅವನಿಗೆ ಉತ್ತರ ಹೇಳಲೇಬೇಕು, ಏನಂತಾದರೂ ಹೇಳಲೇಬೇಕು. ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ನೀವು ಜಾಸ್ತಿ ಚಿಂತೆ ಮಾಡ್ತಿದ್ದೀರಿ, ಇದೇ ಹೇಳೋದು ಅವನು. ಮೆಲ್ಲನೆ ಹೇಳಿರ್ತಾನೆ, ತುಂಬ ಮೆಲ್ಲನೆ ಹೇಳಿರ್ತಾನೆ, ಗಡುಸು ಧ್ವನಿಯಲ್ಲಿ ಹೇಳಿರ್ತಾನೆ. ತುಂಬ ಚಿಂತೆ ಮಾಡ್ತಾ ಇದ್ದೀರಿ, ಮಾಡೋದು ಬಿಟ್ಬಿಡಿ ಅಂತ ಹೇಳಿರ್ತಾನೆ. ನೋಡಿದರೆ ಅವನು ಮಾಡೋಷ್ಟು ಚಿಂತೆ ಇನ್ಯಾರು ಮಾಡ್ತಿರಲ್ಲ, ಡಾಕ್ಟರ್ ಅಷ್ಟು ಮಾಡ್ತಿರ್ತಾನೆ. ಅವನು ಯಾವ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕು ಹೇಳಿ? ಮಂತ್ರವಾದಿಗಳೇ ಹೋಗ್ಕಡೆಯಕ್ಕಾಗ್ತದ? ಮಂತ್ರ ಮಾಡಲಿಕ್ಕಾಗ್ತದೆ ಈ ವಿಷಯದಲ್ಲಿ? ಯಾರೂ ಉತ್ತರ ಇಲ್ಲ. ಇವನಿಗೆ ಯಾರೋ ಹೇಳಿದರು, ಯಜ್ಞ ಮಾಡು, ಯಾಗ ಮಾಡು, ಚೆನ್ನಾಗಿ ತುಪ್ಪ ಹಾಕು, ಬೆಂಕಿ ಉರಿಸು, ಪುರೋಹಿತರನ್ನ ಕರೆಸು, ದಕ್ಷಿಣ ದಾನಗಳನ್ನು ಕೊಡು, ನೋಡಿ ನಿನಗೆ ಎಂಥ ನೆಮ್ಮದಿ. ಸರಿ ಅಂದ, ಮಾಡಲಿಕ್ಕೆ ಶುರು ಮಾಡಿದ. ಮಾಡೇ ಮಾಡಿದ. ನೆಮ್ಮದಿ ಸಿಗ್ತಾ ಇಲ್ಲ. ನಾರದರು ಬಂದರು. ಎಲ್ಲರನ್ನು ಕೇಳ್ತಿದ್ದ, ತುಂಬ ಜನರನ್ನು ಇದೇ ಪ್ರಶ್ನೆ, ನನಗೆ ನೆಮ್ಮದಿ ಕೊಡ್ರಿ, ಏನು ಮಾಡಿದರೆ ನೆಮ್ಮದಿ ಸಿಗ್ತದೆ ಹೇಳ್ರಿ, ಅದನ್ನಾದರೂ ಮಾಡಿ ಮುಗಿಸಿಬಿಡ್ತೇನೆ. ಇಷ್ಟಂತೂ ಮಾಡಿದ್ದೇನೆ, ಯಜ್ಞ ಮಾಡಿದೆ, ಯಾಗ ಮಾಡಿದೆ, ನೆಮ್ಮದಿ ಸಿಗ್ತಾ ಇಲ್ಲ. ಇದು ಮನುಷ್ಯನಲ್ಲಿ ಬರುವ ಆಗಾಗಿನ ಪ್ರಶ್ನೆ ಇಲ್ಲ, ಯಾವಾಗಲೂ ಬರುವ ಪ್ರಶ್ನೆ. ನಾರದರು ಪ್ರಾಚೀನ ಬರ್ಹಿ ಈ ಮಾತನಾಡಿದಾಗ ಆತನನ್ನು ಇಲ್ಲೇ ಹೋಗಿ ಬರೋಣ ಬಾ ಅಂತ ಅವನನ್ನು ಕರ್ಕೊಂಡು ಹೋದ್ರಂತೆ. ರಾಜನಿಗೆ ನಾರದರ ಪರಿಚಯ ಚೆನ್ನಾಗಿತ್ತು. ನಾರದರಿಗೆ ಪ್ರಾಚೀನ ಬರಿಯ ಬಗ್ಗೆ ಪರಿಚಯ ಇತ್ತು. ಆದ್ದರಿಂದ ಎಲ್ಲೋ ಕರೀತಾ ಇದ್ದಾರೆ, ಹೋಗೋಣ ಅಂತ ಹೊರಟ ಅವ್ರ ಜೊತೆಗೆ. ಎಲ್ಲಿ ಕರ್ಕೊಂಡು ಹೋದರು? ದಟ್ಟವಾದ ಕತ್ಲು, ಏನೇನಿಲ್ಲ ಅಲ್ಲಿ. ಆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೂ ಒಳಗೆ ಹೋದರು. ಯಾರೋ ಕೂಗ್ದಾಗ ಶಬ್ದ ಬರ್ತಾ ಇದೆ, ಕೆಸರು, ವಿಚಿತ್ರ ಕರ್ಕಶ ಧ್ವನಿ. ಇನ್ನೂ ಒಳಗೆ ಹೋದರು. ಭಾರಿ ಭಾರಿ ಪ್ರಾಣಿಗಳ ಮುಖ, ಕಣ್ಣು ಅಗಲ ಮಾಡಿ ಯಾರೋ ಬರ್ತಾರೀಗ, ನಾವು ಅವನನ್ನು ಹ್ಯಾಕ್ ಕೊಲ್ಲೋದು ಅಂತ ಅವು ಕಾಯ್ತಾ ಇದ್ದಾವಂತೆ. ಪ್ರತೀಕ್ಷೆ ಮಾಡ್ತಾ ಇದ್ದಾರೆ ಪ್ರಾಣಿಗಳೆಲ್ಲ. ಪ್ರಾಣಿಗಳು ಪ್ರತೀಕ್ಷೆ ಮಾಡ್ತಿದ್ದಾವೆ. ತಲೆ ಬುರುಡೆಗಳು ಕಾಣ್ತಾ ಇದ್ದಾವೆ. ಕಿರ್ಚುವ ಶಬ್ದ ಬರ್ತಾ ಇದೆ. ಕಗ್ಗತ್ತಲು, ಕೆಸರುಮಯ. ಛೇ ಯಾಕಾದರೂ ಬಂದೇವು ನಾರದ್ರ ಜೊತೆಗೆ, ದುರ್ವಾಸನೆ. ಯಾಕಾದರೂ ಬಂದೇವು ನಾರದ್ರ ಜೊತೆಗೆ ಅಂತ ಅನ್ನಿಸ್ತಾ ಇದೆ. ಭಯ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ. ನನ್ನಷ್ಟಕ್ಕೆ ನಾನು ರಾಜ್ಯದಲ್ಲಿ ಆರಾಮಿದ್ದೆ, ಇಲ್ಲಿಗೆ ಬರಬಾರ್ದಾಗಿತ್ತು ಅಂತ ಅನ್ನಿಸ್ತಂತೆ. ಸ್ವಲ್ಪ ಹೊತ್ತು ಅಲ್ಲೆಲ್ಲ ತಿರುಗಾಡಿಸಿ ವಾಪಸ್ ಕರ್ಕೊಂಡು ಬಂದರು ರಾಜ್ಯಕ್ಕೆ. ನಾರದರನ್ನು ಪ್ರಾಚೀನ ಬರ್ಹಿ ರಾಜ ಪುನಃ ಪ್ರಶ್ನಿಸಿದ, ನಾರದರೆ ನಾನು ಕೇಳಿದ್ದೇನು ನೆಮ್ಮದಿ ಬೇಕು ಅಂತ. ಎಷ್ಟು ಯಜ್ಞ ಯಾಗಗಳನ್ನು ಮಾಡಿದ್ದೇನೆ, ಯಾಕೆ ಸಿಗ್ತಿಲ್ಲ ಅಂತ ಕೇಳಿದರೆ, ನೀವು ಎಲ್ಲೋ ಕರ್ಕೊಂಡು ಹೋಗಿ ಬಂದ್ರಲ್ಲ ನನ್ನನ್ನು, ಯಾರವರೆಲ್ಲ, ಯಾರನ್ನು ಕೂಗ್ತಿದ್ದಾರೆ, ಯಾರನ್ನು ಪ್ರತೀಕ್ಷೆ ಮಾಡ್ತಿದ್ದಾರೆ, ಒಬ್ಬೊಬ್ಬರು ವಿಚಿತ್ರ ರೂಪದಲ್ಲಿದ್ದಾರಲ್ಲ, ತಲೆಬುರುಳೆಗಳು ಯಾರ್ದು, ಇದನ್ನೆಲ್ಲ ಕೇಳಿದ. ನಾರದರಂದರು, ಅವರೆಲ್ಲ ನಿನ್ನೆ ಪ್ರತೀಕ್ಷೆ ಮಾಡ್ತಿದ್ದಾರೆ ಅಂದರು. ನೀನು ಯಾವಾಗ ಅವ್ರ ಕೈಗೆ ಸಿಕ್ಕಿಯೋ, ನಿನ್ನ ತಲೆ ಯಾವಾಗ ಕಡ್ದೇನೋ ಅಂತ ಅವ್ರು ಕಾಯ್ತಾ ಇದ್ದಾರೆ. ಪ್ರಾಚೀನ ಬರಿಗೆ ಅರ್ಥ ಆಗಲಿಲ್ಲ. ಯಾವುದದು ಲೋಕ? ನೀವು ನನ್ನನ್ನು ಕರ್ಕೊಂಡು ಹೋದ ಲೋಕ ಯಾವುದು?
ನೀನು ಮಾಡಿದ ಯಜ್ಞ ಯಾಗ ಅವುಗಳ ಫಲವಾಗಿ ಮುಂದೆ ನೀನು ಅನುಭವಿಸಲಿಕ್ಕಿರುವ ನರಕ ಅದು ಅಂತಂದ್ರಂತೆ. ಮತ್ತೆ ಆಶ್ಚರ್ಯಪಟ್ಟ. ನಾರದರೆ ಯಜ್ಞ ಯಾಗಗಳಿಂದ ನರಕ ಆಗ್ತದ? ನನಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಹಾಗಾದರೆ ಅಂತಂದ. ಅಥವಾ ವೇದಗಳಲ್ಲಿ ಹೇಳಿದ್ದಾದರೂ ತಪ್ಪಿರಬೇಕೇನೋ ಅಂತಂದ. ಮನುಷ್ಯರಿಗೆ ಇವತ್ತು ಬಹಳ ದೊಡ್ಡ ಭ್ರಮೆ ಉಂಟಾಗ್ತಿರೋದು ಮಾಹಿತಿ ತಂತ್ರಜ್ಞಾನದ ತಪ್ಪು ತಿಳುವಳಿಕೆಗಳಿಂದ. ಇವತ್ತು ಮನುಷ್ಯ ಎಲ್ಲವನ್ನು ವಿಕಿ ಸೋರ್ಸಿನಿಂದ ತಿಳಿತೇನೆ ಅಂತಾನೆ, ಗೂಗಲ್ನಿಂದ ತಿಳಿತೇನೆ ಅಂತಾನೆ. ಅದರಲ್ಲೂ ಅಡಾಪ್ಟ್ ಮಾಡಿದವರು ಬೇರೆಯವರೇ. ಅವರ ತಿಳುವಳಿಕೆ ಎಷ್ಟೋ ಅಷ್ಟೇ ಮಾಡಿರ್ತಾರಲ್ವೇ, ಪರಿಮಿತ. ಮಾಹಿತಿ ಮನುಷ್ಯನಿಗೆ ತಪ್ಪಾಗಿ ರವಾನೆ ಆದಾಗ ಫ್ಯಾಕ್ಟ್ ಚೆಕ್ ಮಾಡದೇನೆ ಮನುಷ್ಯ ಭ್ರಮೆಗೆ ಒಳಗಾಗ್ತಾನೆ. ಏನು ನೋಡ್ತೇನೋ ಅದೇ ಸತ್ಯ ಅಂತ ತಿಳಿತಾನೆ. ನೋಡಿದ್ದು ಸತ್ಯ ಅಲ್ಲ, ಪರಾಮರ್ಶಿದ್ದು ಸತ್ಯ. ಪರಾಮರ್ಶೆ ಮಾಡಿ ನಿರ್ಣಯಿಸಬೇಕೇ ಹೊರತು ನೋಡಿದ ಕೂಡಲೇ ಸತ್ಯ ಅಂತ ಭ್ರಮಿಸಬಾರ್ದು. ವಿಮರ್ಶಿಸಬೇಕು. ನನು ವಿಮೃಶ್ಯ ಕೃತಿ ಕುರುತೆ ಕಿಲಂ. ವಿಮರ್ಶೆಗೆ ಒಳಪಡಿಸದೆ ಎಲ್ಲವನ್ನೂ ಸತ್ಯ ಅಂತ ಭ್ರಮಿಸಬಾರ್ದು. ನಾರದರೆ ನಾನು ಯಾರೋ ಹೇಳಿದ್ರು ಹೋಮ ಹವನ ಯಜ್ಞ ಮಾಡಿಬಿಟ್ರೆ ನೆಮ್ಮದಿ ಸಿಗ್ತದೆ ಅಂತ ಮಾಡಿಬಿಟ್ಟೆ, ವೇದಗಳಲ್ಲೂ ಹಾಗೆ ಹೇಳಿದ್ದು ಕೇಳಿದ್ದೇನೆ, ಮತ್ತೆ ತಪ್ಪ ಹೇಗೆ ಅಂತ ಕೇಳಿದ ನಾರದರನ್ನು. ವೇದಗಳಲ್ಲಿ ಹೇಳಿದ್ದು ತಪ್ಪಲ್ಲ, ನೀನು ಮಾಡಿದ್ದು ತಪ್ಪಿದೆ. ಹೇಗೆ ಮಾಡಬೇಕು ಅಂತ ತಿಳಿಯದೇ ಮಾಡಿದ್ದು ಮತ್ತಷ್ಟು ತಪ್ಪಿದೆ ಅಂತಂದ್ರಂತೆ. ವೇದಗಳಲ್ಲಿ ಹೇಳಿದ್ದೇನು, ನೀನು ಮಾಡಿದ್ದೇನು. ನೋಡಿ, ಭಾಗವತ ವೇದಗಳನ್ನು ಹೇಗೆ ವ್ಯಾಖ್ಯಾನಿಸ್ಕೊಳ್ಬೇಕು ಅಂತ ಹೇಳಿಕೊಡ್ತದೆ. ನಮ್ಮ ಭಾವನೆ ಏನಿದೆ, ನೆಮ್ಮದಿಗೋಸ್ಕರನೇ, ನಮ್ಮ ಸ್ವಾರ್ಥಕ್ಕೆ, ನಮ್ಮ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು? ಯಜ್ಞ ಮಾಡಬೇಕು, ಯಾಗ ಮಾಡಬೇಕು ಅಂತ ಇದೆ. ವಾಸ್ತವಿಕ ವೇದದ ಅಭಿಪ್ರಾಯ ಅದಲ್ಲ. ಮನುಷ್ಯ ಬಲಿ ಕೊಡ್ತಾನೆ, ಯಾವ್ಯಾವುದನ್ನು ಬಲಿ ಕೊಡ್ತಿದ್ದಾನೆ ಅದೆಲ್ಲ ನರಕದಲ್ಲಿ ಕಾಯ್ತಾ ಇರ್ತಾವಂತೆ ನಮ್ಮನ್ನು ಬಲಿ ಕೊಡಲಿಕ್ಕೆ. ಹಾಗಾಗಿ ಭಾಗವತಕ್ಕೆ ಬಲಿ ಕೊಡೋದು ಸಮ್ಮತ ಅಲ್ಲ. ಯಾವ ಪುರಾಣ ಶಾಸ್ತ್ರಗಳು ಮನುಷ್ಯರಿಗೆ ಬಲಿ ಕೊಡು ಅಂತ ಹೇಳಲಿಲ್ಲ. ಅಲ್ಲಿ ಹೇಳಿದ ಬಲಿಯ ಮಾತಿನ ಅಭಿಪ್ರಾಯವೇ ಬೇರೆ. ಅದನ್ನು ತಪ್ಪಾಗಿ ತಿಳಿದುಕೊಂಡು ಲೋಕದಲ್ಲಿ ಅದನ್ನು ಹಬ್ಬಿಸಿದ ಅರ್ಥನೇ ಬೇರೆ. ಇದೇ ಸಮಸ್ಯೆ. ಬಲಿ ಕೊಡೋದು ಅಂದರೆ ಅಭಿಪ್ರಾಯಗಳು ಬೇರೆ ಬೇರೆ ಅರ್ಥದಲ್ಲಿ ಇರ್ತಾರೆ. ನಮಗೆ ಆ ವೈದಿಕ ಸಾಹಿತ್ಯದ ವರ್ಡ್ಗಳು, ಪದಗಳು ಡಿಕ್ಷನರಿ ಇವತ್ತು ತಯಾರು ಮಾಡಿದ್ದರಿಂದ ಅರ್ಥ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಇವತ್ತು ತಯಾರು ಮಾಡಿದ ಡಿಕ್ಷನರಿಗಳಲ್ಲಿ ಇವತ್ತು ಲೋಕದಲ್ಲಿ ಬಳಸುವ ಆ ಶಬ್ದಗಳು ಯಾವ ಅರ್ಥದಲ್ಲಿರ್ತಾವೋ ಅಷ್ಟನ್ನೇ ಸಂಗ್ರಹ ಮಾಡಿರ್ತಾರೆ. ಆದರೆ ವೇದದಲ್ಲಿರುವ ಪದಗಳಿಗೆ ಇವತ್ತಿನ ಡಿಕ್ಷನರಿ ಸಾಲದು. ವೇದದ ಪದಗಳನ್ನು ಅರ್ಥೈಸ್ಕೊಳ್ಳಿಕ್ಕೆ ವೇದದ್ದೇ ಒಂದು ಡಿಕ್ಷನರಿ ಇರ್ತದೆ, ಅದನ್ನು ನೋಡಿ ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲ ಮನುಷ್ಯರಲ್ಲಿ ಗ್ಯಾಪ್ ಬಿದ್ದಿದೆ. ಈ ಗ್ಯಾಪ್ ಯಾವಾಗಲೂ ಇರ್ತದೆ. ಈ ಗ್ಯಾಪನ್ನು ಫುಲ್ಫಿಲ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನನ್ನು ತತ್ವದರ್ಶಿ ಅಂತ ಕರೀತಾರೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಈ ಥರದ ಗ್ಯಾಪನ್ನು ಫಿಲ್ ಮಾಡಿ ಸಮಾಜವನ್ನು ಸರಿದಾರಿಗೆ ತರಲಿಕ್ಕೆ ಬರುವವರನ್ನು ತತ್ವದರ್ಶಿನಃ ಅಂತ ಕರೆದ. ಜ್ಞಾನಿನಃ ತತ್ವದರ್ಶಿನಃ ಅಂತ ಕರೆದಂತೆ. ಇದು ಕಾಲಕಾಲಕ್ಕೆ ಬರ್ತಾರೆ. ಅವರನ್ನು ನಾವು ಆಶ್ರಯಿಸದೆ, ಅಥವಾ ಅವರು ಎಲ್ಲೋ ಇರ್ತಾರೆ, ಮಾಡಬೇಕಾದ ಕೆಲಸ ಒಳಗೆ ಮಡಿಸ್ತಿರ್ತಾರೆ, ಅವ್ರ ಜೊತೆಗೆ ನಮಗೆ ಸಂಪರ್ಕ ಆಗದಿದ್ದಾಗ ನಮಗೆ ವೈದಿಕ ವ್ಯವಸ್ಥೆಗಳು, ವೇದದ ಸಾಹಿತ್ಯ ಗ್ಯಾಪ್ ಬೀಳ್ತದೆ. ಆ ಬಿದ್ದ ಗ್ಯಾಪನ್ನು ನಾವು ಹಾಗೆ ಉಳಿಸ್ಕೊಂಡು ಟ್ರೂ ಟ್ರಾನ್ಸ್ಲೇಟ್ ಮಾಡಿ ಸಮಾಜದಲ್ಲಿ ಇದೇ ಆಚರಣೆ, ಇದೇ ಧರ್ಮ, ಇದೇ ವೇದದಲ್ಲಿ ಹೇಳಿದ್ದು ಅಂತ ವಾದಿಸ್ಲಿಕ್ಕೆ ಶುರು ಮಾಡ್ತೇವೆ. ನೋಡಿ, ಪ್ರಾಚೀನ ಬರಿಹೆ ಕಾಲದಲ್ಲಿ ಈ ಮಾತನ್ನು ವ್ಯಕ್ತಪಡಿಸಿ ಹೇಳ್ತಾನೆ. ಹಾಗಾದರೆ ವೇದದಲ್ಲಿ ಹೇಳಿದಂತೆ ಮಾಡಿದ್ದು ತಪ್ಪ? ನೀನು ವೇದದ ಹಾರ್ದ ತಿಳಿದು ಮಾಡದೇ ಇದ್ದದ್ದು ತಪ್ಪು, ಮಾಡಿದ್ದು ತಪ್ಪು ಅಂತ. ವೇದದ ಹೃದಯ ತಿಳಿದು ಮಾಡಬೇಕು. ವೇದ ಮೇಲ್ನೋಟಕ್ಕೆ ಕೊಡುವ ಅರ್ಥ ಬೇರೆ ಇರ್ತದೆ, ಆದರೆ ಹೃದಯ ಮಾತ್ರ ಬೇರೆ ಇರ್ತದೆ. ಇದನ್ನು ನಾರದರು ಅವನಿಗೆ ಹೇಳ್ತಾರೆ. ಇದನ್ನೇ ಇನ್ನೊಂದು ಅರ್ಥದಲ್ಲಿ ಪ್ರವೃತ್ತ ಕರ್ಮ ಅಂತ ಕರೆದರು ಹಿರಿಯರು. ಮನುಷ್ಯ ಮಾಡುವ ಪ್ರತಿ ಕರ್ಮಗಳು
ಫಲದ ಆಶೆಯಿಂದಲೇ ಮಾಡಿಬಿಟ್ರೆ ಆ ಫಲದ ಆಶೆಯಿಂದ ಮಾಡೋದೆಲ್ಲ ಅವನಿಗೆ ದುಃಖಕ್ಕೀಡು ಮಾಡ್ತಾನೆ. ಇನ್ನೊಂದು ಪ್ರಾಣಿಗಳಿಗೆ ಹಿಂಸೆ ಮಾಡಿ ಮಾಡೋದು ಫಲದ ಆಶೆಯಿಂದ ಮಾಡೋದು. ವೇದ ಹೇಳ್ತದಲ್ಲ ಅಂತ ವೇದದ ತಲೆ ಮೇಲೆ ಹಾಕಿಬಿಡೋದು. ಆಮೇಲೆ ಎಲ್ಲ ವೇದದ ತಲೆ ಮೇಲೆ ಹಾಕಬೇಡ. ಅಮ್ಮನಿಗೆ ಮಗುಗೆ ಬಂದು ಜ್ವರ ಹೋಗಿಸ್ಬೇಕು, ಔಷಧಿ ಹಾಕಬೇಕಾಗಿದೆ. ಬಾಯಿ ತೆಗಿ ಔಷಧಿ ಹಾಕ್ತೇನೆ ಅಂದರೆ ಔಷಧಿ ಕಹಿ ಇದೆ ಅಂತ ಮಗುಗೆ ಗೊತ್ತಿದೆ, ಬಾಯಿ ತೆಗಿಯಲ್ಲ. ಜ್ವರ ಹೋಗಿಸ್ಬೇಕಿದೆ, ಬಾಯಿ ತೆಗಿಯಲ್ಲ. ಕೈ ಇದೆ, ನಮ್ಮಮ್ಮ ನನಗೆ ಕೈ ಔಷಧಿ ಹಾಕ್ತಾಳೆ ಅಂತ. ಅದಕ್ಕೇನು ಮಾಡ್ತಾಳೆ? ಇಲ್ಲ ಇಲ್ಲ ಬೆಲ್ಲದ ನೀರು ಹಾಕ್ತೇನೆ ಅಂತಾಳೆ. ಬಾಯಿ ತೆಗಿ ಬೆಲ್ಲ ಹಾಕ್ತೇನೆ ಅಂತ. ಬೆಲ್ಲ ಸಿಹಿ ಇದೆ ಅಂತ ಮಗು ಗೊತ್ತಿದೆ. ಸರಿ ಅಂತ ಒಂದು ಬಾರಿ ಬೆಲ್ಲದ ನೀರು ಹಾಕ್ತಾಳೆ. ಸರಿ ಅಂತ ಕುಡಿತದೆ, ಸಿಹಿ ಇದೆ ಅಂತ ಅನ್ನಿಸ್ತದೆ. ಮತ್ತೆ ಹಾಕ್ತೇನೆ ತೆಗಿ ಎಂದಾಗ ಔಷಧಿ ಹಾಕ್ತಾಳೆ. ಜ್ವರ ಹೋಗಿಸ್ಲಿಕ್ಕೆ ಅನಿವಾರ್ಯ ಕೈ ಔಷಧಿ, ಬಾಯಿ ತೆಗೆಸ್ಲಿಕ್ಕೆ ಅನಿವಾರ್ಯ ಬೆಲ್ಲದ ನೀರು ಅಂತ ಅರ್ಥ. ಬೆಲ್ಲದ ನೀರು ಹಾಕ್ತೇನೆ ಅಂದರೆ ಬಾಯಿ ತೆಗೀತದೆ, ಔಷಧಿ ಹಾಕ್ತೇನೆ ಅಂದರೆ ಬಾಯಿ ತೆಗಿಯಲ್ಲ. ಬಾಯಿ ತೆಗೆಸ್ಲಿಕ್ಕೆ ಅನಿವಾರ್ಯ ಬೆಲ್ಲದ ನೀರು. ಜ್ವರ ಹೋಗ್ಲಿಕ್ಕಿರೋ ಉಪಕರಣ ಔಷಧಿನೇ, ಕೈ ಔಷಧಿನೇ. ಈ ಮರ್ಮವನ್ನು ಅರ್ಥೈಸಿಕೊಂಡು ವೇದದ ಹೃದಯವನ್ನು ತಿಳಿದುಕೊಳ್ಳಿ ಅನ್ನೋದು ಭಾಗವತ ಹೇಳಿಕೊಡ್ತದೆ. ನಮಗೆಲ್ಲ ರೋಗ ಬಂದಿದೆ. ಸಂಸಾರದ ರೋಗ, ಬಿಡಲಾದ ರೋಗ, ಬಿಡಿಸ್ಕೊಳ್ಳಿಕ್ಕಾಗಲಾರ್ದ ರೋಗ, ಬಹಳ ದೊಡ್ಡ ರೋಗ. ಬಿಡಿಸ್ಕೊಳ್ಳಿಕ್ಕೆ ನಾವು ಬಾಯಿ ತೆಗಿತಾ ಇಲ್ಲ, ಔಷಧಿ ಹಾಕ್ತದೆ ಭಾಗವತ. ನಿಷ್ಕಾಮ ಕರ್ಮ ಯೋಗವೇ ಔಷಧಿ. ನಿಷ್ಕಾಮ ಕರ್ಮ ಯೋಗದಂಥ ಮತ್ತೊಂದು ಔಷಧಿ ಇಲ್ಲ ಸಂಸಾರ ರೋಗ ಪರಿಹಾರ ಮಾಡಿಕೊಳ್ಳಿಕ್ಕೆ. ನಿವೃತ್ತ ಕರ್ಮ, ಭಾಗವತದ ಧರ್ಮ ಅನ್ನೋ ಹೆಸರಿನಲ್ಲಿ ಅದನ್ನು ಕರೀತಾರೆ. ಇದೇ ನಿಜವಾದ ಔಷಧಿ. ಭಾಗವತ ಧರ್ಮ ಅನ್ನೋ ಔಷಧಿಯನ್ನು ನಾವು ತಗೊಳ್ಳೋಣ ಅಂದರೆ ಅಷ್ಟು ಸುಲಭ ಅಳವಡಿಸ್ಕೊಳ್ಳಿಕ್ಕಾಗಲ್ಲ. ಮೋಹ, ಮದ, ಮಾತ್ಸರ್ಯ ಎಲ್ಲ ಸೇರ್ಕೊಂಡಿರ್ತಾರೆ. ಚೇಚೆ ಇದು ಕೈ ಅಂತ ಅನ್ನಿಸ್ತಿರ್ತದೆ. ಆದರೆ ರೋಗ ಪರಿಹಾರ ಮಾಡಲಿಕ್ಕೆ ಅದೇ ಸಾಧನ. ಇದನ್ನೇ ನೇರವಾಗಿ ಮಾಡು ಅಂತ ಉಪದೇಶ ಮಾಡಿದರೆ ನಾವ್ಯಾರೂ ಅದನ್ನು ಮಾಡಲ್ಲ. ಔಷಧಿ ತಗೋ ಅಂತಂದರೆ ಕೈ ಇದೆ ಬೇಡ ಅಂತ ಕೂತ್ಕೋತೀವಿ, ಹಠ ಮಾಡ್ತೀವಿ. ಅದಕ್ಕೆ ವೇದಗಳು ನಮ್ಮನ್ನು ಕರ್ಮದಲ್ಲಿ ತೊಡಗಿಸ್ಲಿಕ್ಕೆ, ಒಳ್ಳೆಯ ರೀತಿಯಿಂದ ಸಂಸಾರ ರೋಗ ಪರಿಹಾರ ಮಾಡಿಕೊಳ್ಳಿಕ್ಕೆ ಬೇಕಾದ ಕರ್ಮದಲ್ಲಿ ತೊಡಗಿಸ್ಲಿಕ್ಕೆ ಪ್ರಾಥಮಿಕ ಹಂತದಲ್ಲಿ ಫಲವನ್ನು ಉಪದೇಶ ಮಾಡ್ತದೆ. ಫಲಗಳ ಉಪದೇಶದ ಸಾರ ನಮ್ಮನ್ನು ಕರ್ಮದಲ್ಲಿ ತೊಡಗಿಸೋದು. ಮಕ್ಕಳಿಗೆಲ್ಲ ಸಿಹಿ ತಿನ್ನಿಸ್ಕೊಡ್ತೇನೆ ಅಂದರೆ ಏನು ಬೇಕಾದರೂ ಕೆಲಸ ಮಾಡಿಬಿಡ್ತಾರೆ. ಬ್ಯಾಗ್ ತೊಗೊಂಡು ಬಾ ಅಂತದ್ದು ಕೂಡಲೇ ತರಲ್ಲ. ಚಾಕ್ಲೇಟ್ ಕೊಡ್ತೀನಿ ತೊಗೊಂಡು ಬಾ ಅಂದ್ರೆ ತಂದಿಡ್ತದೆ. ಇದು ಮಗುವಿನ ಸ್ವಭಾವ. ಅದರ ಆಸೆಗನುಗುಣ ನಮ್ಮ ಕೆಲಸ ಮಾಡಿಕೊಳ್ಬೇಕಾಗ್ತದೆ. ನಾವೆಲ್ಲ ವೇದದ ಮಕ್ಕಳು, ವೇದ ಎಲ್ಲ ತಾಯಿ, ವೇದ ಮಾತಾ. ನಮ್ಮನ್ನು ಕಾರ್ಯದಲ್ಲಿ ತೊಡಗಿಸ್ಬೇಕಾದ್ರೆ ಫಲದ ಆಶೆಯನ್ನು ಹೇಳಲೇಬೇಕಾಯ್ತಂತೆ. ಆ ಹೇಳಿರೋದೇ ಫಲಕ್ಕೋಸ್ಕರ ಅಂತ ನಾವು ಅದನ್ನು ಭ್ರಮಿಸಿದ್ವಿ. ಇದೇ ಇಂಟರ್ಪ್ರಿಟೇಷನ್ ವ್ಯತ್ಯಾಸ ಮಾಡಿದ್ದು. ನ್ಯಾರೇಷನ್ ಇದೆ ಭಾಳ ಮುಖ್ಯ. ವೇದ ಉಪನಿಷತ್ತುಗಳ ನ್ಯಾರೇಷನ್ನನ್ನು ಅರ್ಥೈಸ್ಕೊಳ್ಳೋದು ಭಾಳ ಮುಖ್ಯ. ನಾವು ತಿಳಿದ್ವಿ ನಮಗೆ ಬೇಕಾದ ಸವಲತ್ತನ್ನು ಪಡಿಲಿಕ್ಕೇನೆ ವೇದಗಳು ಇಂತಿಂಥ ಕರ್ಮಗಳನ್ನು ಬೋಧಿಸ್ತಾವೆ ಅಂತ ನಾವು ಇಂಟರ್ಪ್ರಿಟೇಟ್ ಮಾಡಿದ್ವಿ. ವಾಸ್ತವಿಕ ಹೃದಯ ವೇದಗಳದ್ದು ಅದು ಆಗಿರಲಿಲ್ಲ. ನಮ್ಮನ್ನು ಒಳ್ಳೆಯ ಕರ್ಮದಲ್ಲಿ ತೊಡಗಿಸಬೇಕು ಅನ್ನೋದು ವೇದದ ಹೃದಯ ಆಗಿತ್ತು. ಇದು ಬಹಳ ಸೂಕ್ಷ್ಮವಾದ ರಹಸ್ಯ. ಇದನ್ನು ಪ್ರಾಚೀನ ಬರಿಹಿ ಉಪದೇಶ ಮಾಡ್ತಾ ಇದ್ದಾರೆ ನಾರದರು. ನೋಡು ಪ್ರಾಚೀನ ಬರಿಹಿ, ಯಜ್ಞ ಮಾಡ್ತೇನೆ, ಯಾಗ ಮಾಡ್ತೇನೆ, ಹೋಮ ಮಾಡ್ತೇನೆ ಅಂತ ಬಲಿ ಕೊಡ್ತಿದ್ದಿ ಪಶು ಪಕ್ಷಿ ಪ್ರಾಣಿಗಳನ್ನು. ನರಕದಲ್ಲಿ ಅವೆಲ್ಲ ನಿನ್ನನ್ನು ಕಾಯ್ತಾ ಇದ್ದಾವೆ, ನೋಡಿದೆಯಾ? ನೀನೇ ಮಾಡಿದ ಅಪರಾಧ. ಕಾರಣ ಕೇಳಿದರೆ ವೇದ ಹೇಳ್ತಲ್ಲ ಅಂತಂತಿದ್ದೀಯಲ್ಲ. ಕಾರಣ ವೇದದ ಹೃದಯ ತಿಳಿಯದೆ ಮಾಡಿಬಿಟ್ಟೆಲ್ಲೋ. ನೆಮ್ಮದಿ ಎಲ್ಲಿಂದ ಬರಬೇಕು ಹೇಳಿ? ನೆಮ್ಮದಿ ಬರಬೇಕಾದ್ರೆ ಮನುಷ್ಯ ಕರ್ತವ್ಯವನ್ನು ಫಲದ ಆಸೆ ಬಿಟ್ಟು ದೇವರ ಪೂಜೆಯಾಗಿ ಮಾಡಬೇಕು. ನೀನು ಬೇಡ ಅಂದರೂ ನೆಮ್ಮದಿ ನಿನ್ನನ್ನು ಹುಡುಕೊಂಡು ಒಳಗಡೆ ಇರ್ತದೆ. ಮಾರ್ಕೆಟ್ನಲ್ಲಿ ಹುಡುಕಬೇಡ, ನೆಮ್ಮದಿ ನಿನ್ನ ಒಳಗಿದೆ, ಇಂಟರ್ನಲ್.
ಇಂಟರ್ನಲ್ ಆದದ್ದನ್ನು ಎಕ್ಸ್ಟರ್ನಲ್ ಆಗಿ ಹುಡುಕಿದ್ರೆ ಹೇಗೆ ಸಾಧ್ಯ? ಮನುಷ್ಯ ಬೈ ಬರ್ತೆ ನೆಮ್ಮದಿಯಿಂದ ಇರ್ತಾನೆ, ಅದನ್ನು ಹುಡುಕೋ ಕಾರಣ ಇಲ್ಲ. ಎಕ್ಸ್ಟರ್ನಲ್ ಆಗಿ ಕಸಿವಿಸಿ ಮಾಡಿಕೊಂಡದ್ದಕ್ಕೆ ಹಾಳು ಮಾಡಿಕೊಂಡಿರ್ತಾನೆ ಅಷ್ಟೆ. ಎಕ್ಸ್ಟರ್ನಲ್ ಯಾವುದು? ಪ್ರವೃತ್ತ ಕರ್ಮ. ಅತಿಯಾದ ಮನುಷ್ಯನ ಫಲದ ಆಸೆಯಿಂದ ಮಾಡುವ ಕರ್ಮಗಳು ಅವನ ಒಳಗಿರುವ ನೆಮ್ಮದಿಯನ್ನು ಹಾಳು ಮಾಡ್ತಾನೆ. ಇದನ್ನು ಪ್ರಾಚೀನ ಬರಹಿಗೆ ಭಾಗವತ ಉಪದೇಶ ಮಾಡ್ತದೆ. ಇವತ್ತಿನಿಂದ ಪ್ರಾರಂಭ ಮಾಡು. ಆರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ. ನಾನು ಪುರುಷನಾಗಿ ಹುಟ್ಟಿದ್ದೇನೆ, ಬೇಡ, ನಾನು ಹೆಣ್ಣಾಗಿ ಹುಟ್ಟಿದ್ದೇನೆ, ನಾನೊಂದು ಕುಲದಲ್ಲಿ ಬಂದಿದ್ದೇನೆ, ನಾನೊಂದು ಪಂಥದಲ್ಲಿ ಬಂದಿದ್ದೇನೆ, ನನ್ನ ವಯಸ್ಸು, ನನ್ನ ಆಚರಣೆ, ನನಗೆ ವಿಹಿತವಾದಂತಹ ನನ್ನದೇ ಆದ ಕರ್ತವ್ಯ ಕರ್ಮಗಳು, ನಾನು ಅದನ್ನು ನಿಭಾಯಿಸ್ತೇನೆ. ಇದನ್ನು ನಾವು ಮಾಡಬೇಕು. ಇದು ಮನುಷ್ಯ ತನ್ನಿಂದ ನಾನು ನಡೆಸಲಿಕ್ಕೆ ಶುರು ಮಾಡಿದರೆ ಒಳಗಿರೋ ನೆಮ್ಮದಿ ತಾನಾಗೇ ಜಾಗೃತ ಆಗ್ತದೆ. ಇದನ್ನು ನಾವು ಮಾಡಬೇಕು ಅನ್ನೋದೇ ಪ್ರಾಚೀನ ಬರೆಗೆ ನಾರದರು ಉಪದೇಶ ಮಾಡಿದರು. ಎಲ್ಲ ಕರ್ತವ್ಯ ಕರ್ಮಗಳನ್ನು ದೇವರ ಪೂಜಾ ರೂಪವಾಗಿ ಮಾಡ್ತಾ ಬಾ. ಪ್ರತಿಯೊಂದು ಸ್ನಾನ, ದಾನ, ಯಜ್ಞ, ಜಪ, ಪಾರಾಯಣ, ಭೋಜನ, ಅಥವಾ ಯಾವುದಾದ್ರೂ ಸೆಕ್ಟರ್ನಲ್ಲಿ ಸಾಫ್ಟ್ವೇರ್ನಲ್ಲಿದ್ದರೆ ಅಥವಾ ವಕೀಲಿನಲ್ಲಿದ್ದರೆ, ಡಾಕ್ಟರ್ ಆಗಿದ್ದರೆ, ಯಾವ ಸೆಕ್ಟರ್ನಲ್ಲಿ ಇರ್ತದೆ ಅದದೇ ಸೆಕ್ಟರ್ನಲ್ಲಿ ನೀನು ನಿಭಾಯಿಸುವಾಗ ಅದನ್ನೂ ಮಾಡು, ಉಚಿತವಾಗಿ ಮಾಡು, ಪ್ರಾಮಾಣಿಕವಾಗಿ ಮಾಡು, ಭಗವಂತನ ಸ್ಮರಣೆಯೊಂದಿಗೆ ಮಾಡು, ಮಾಡಿದ್ದನ್ನು ದೇವರ ಪೂಜೆಯಾಗಿ ಮಾಡು. ಹಿಂದೆಲ್ಲ ಬೋರ್ಡ್ಗಳನ್ನು ಹಾಕ್ತಾಯಿದ್ರು, ಇದು ಜ್ಞಾನ ದೇಗುಲ, ಕೈ ಮುಗಿದು ಒಳಗೆ ಬನ್ನಿ ಅಂತ ಹಾಕ್ತಾಯಿದ್ರು. ಕರ್ತವ್ಯ ಅಂದರೆ ಅದು ಭಗವಂತನ ಪೂಜೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ. ಅದು ವ್ಯಂಗ್ಯವೋ ಏನೋ ಗೊತ್ತಾಗದೆ ಇರೋ ಹಂಗೆ ಮಾಡಿಬಿಟ್ರೆ ಆಮೇಲೆ ಅದು ವ್ಯಂಗ್ಯ ಅನ್ನಿಸ್ತದೆ. ಪೂಜಾ, ತೀರ್ಥ, ಜಪ ಇವೆಲ್ಲವೂ ವ್ಯಂಗ್ಯದಲ್ಲಿ ಬಳಸಲಿಕ್ಕೆ ಶುರು ಮಾಡಿದ್ದಾರೆ ಕನ್ನಡದಲ್ಲಿ. ಬಹಳ ಬಹಳ ವಿಚಿತ್ರ, ಬಹಳ ಕೆಳಮಟ್ಟದ ಅರ್ಥದಲ್ಲಿ ಆ ಶಬ್ದಗಳನ್ನು ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಅದನ್ನು ಬಾಯಲ್ಲಿ ಹೇಳಲಾರೆ. ಅದರ ಲೋಕ ವ್ಯವಹಾರ ಎಷ್ಟು ವ್ಯಂಗ್ಯ ಮಾಡಿಬಿಡ್ತು. ಮನುಷ್ಯ ತಗೊಳ್ಳುವ ಲಂಚವನ್ನು ಲಂಚ ಅಂತ ಹೇಳಿದೆ, ಅದಕ್ಕೊಂದು ಬೇರೆ ಸಾಂಸ್ಕೃತಿಕ ಶಬ್ದಗಳನ್ನು ಬಳಸಲಿಕ್ಕೆ ಶುರು ಮಾಡಿದರು. ಇದೆಲ್ಲ ದುಸ್ಥಿತಿ. ವಾಸ್ತವಿಕ ಸಂಗತಿಗಳನ್ನು ಮರೆಮಾಚ್ತಾರೆ. ಸಹಜ ಮನುಷ್ಯನ ವ್ಯಕ್ತಿತ್ವವನ್ನು ವಿಕಸನಗೊಳಿಸ್ಲಿಕ್ಕೆ ಬಿಡದಂತೆ ಮಾಡ್ತದೆ ಸಮಾಜದಲ್ಲಿ. ಅದೊಂದು ಕುಕೃತ್ಯ. ಮನುಷ್ಯ ಏನೋ ಪ್ರಾಮಾಣಿಕನಾಗಿರೋಣ ಅಂತ ಬಹಳ ಆಸೆ ಪಟ್ಟಿರ್ತಾನೆ. ಟು ದಿ ಫ್ರ್ಯಾಂಕ್, ಸತ್ಯ ಹೇಳ್ತದೆ, ಅವನು ಬಹಳ ಪ್ರಾಮಾಣಿಕನಿರ್ತಾನೆ. ಜೊತೆಗೆ ಕೂತ್ಕೊಂಡು 4 ಜನ ಇದ್ದಾರಲ್ಲ, ಅವರು ತಲೆ ಕೆಡಿಸ್ಲಿಕ್ಕೆ ಶುರು ಮಾಡ್ತಾನೆ. ನೀನು ವೀಕೆಂಡ್ ಪಾರ್ಟಿಗೆ ಬರೆದಿದ್ದರೆ ಹೇಗೆ ಅಂತ ಕೇಳ್ತಾರೆ. 1 ಸಲ ಕೇಳ್ತಾರೆ, ಸುಮ್ಮನೆ ಇರ್ತಾನೆ. 2 ಸಲ ಕೇಳ್ತಾರೆ, 3ನೇ ಸಲ ಕೇಳಿದ ಕೂಡಲೇ ಇವನಿಗೆ ಟೆಂಪ್ಟ್ ಆಗದೆ ಇರ್ತದೆಯೇ, ಓ ಎಲ್ಲರೂ ಹೋಗ್ತಾರೆ, ನಾನು ಯಾಕೆ ಬಿಡಬಾರ್ದು ಅಂತ. ಇಟ್ಸ್ ಎ ಸೊಸೈಟಿ. ಮನುಷ್ಯರನ್ನು ಸರಿದಾರಿಗೆ ಹೋಗೋರನ್ನೂ ತಪ್ಪುದಾರಿಗೆ ಹೋಗುವಂತೆ ಮಾಡುವ ಒಂದು ವಿಚಿತ್ರವಾದ ಶಕ್ತಿ ಇದೆ. ಅದನ್ನು ದುಶ್ಶಕ್ತಿ ಅಂದರೆ ಅವ್ರಿಗೆ ಸಿಟ್ಟು ಬರ್ತದೆ. ಇವನು ಬರಲ್ಲ ಅಂದರೆ ಇವನು ಭಾರಿ ಧಾರ್ಮಿಕ ಅಂತ ಮತ್ತೆ ವ್ಯಂಗ್ಯ ಮಾಡ್ತಾರೆ. ಇಲ್ಲಿ ಧರ್ಮದ ಪ್ರಶ್ನೆ ಬಂದಿಲ್ಲ, ಇಲ್ಲಿ ಮಾನವತೆಯ ಪ್ರಶ್ನೆ ಮೊದಲು. ಮಾನವನಾಗಿರಲಿ, ಆಮೇಲೆ ದೈವತ್ವವನ್ನು ಪಡಲಿ ಅನ್ನೋದೇ ಭಾಗವತ ಹೇಳಿಕೊಡ್ತದೆ. ನಿನ್ನ ಶಾಲಿಗ್ರಾಮ, ಮೂರ್ತಿ, ಗುಡಿ, ಗುಂಡಾರ, ಕ್ಷೇತ್ರ, ತೀರ್ಥಗಳು ಅದೆಲ್ಲ ಒಂದು ತಕ್ಕಡಿ. ಮೊದಲು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಕಷ್ಟ ನಷ್ಟಗಳಿಗೆ, ಸುಖ ದುಃಖಗಳಿಗೆ ಸ್ಪಂದಿಸಿ ಅವನ ದುಃಖ ನನ್ನ ದುಃಖ ಅನ್ನುವ ಭಾವನೆಯಲ್ಲಿ ಮೊದಲು ಮಾನವನಾಗಿ ಬದುಕು. ಅದನ್ನು ಭಾಗವತ ಬಹಳ ಬಹಳ ವಿಶೇಷವಾಗಿ ಹೇಳ್ತದೆ. ಅದೊಂದು ಪ್ರಾಣಿ ಅಲ್ವೇ? ಅದನ್ನು ತಂದು ಕತ್ತರಿಸ್ತಿ, ಅದರ ರಕ್ತ ಸುರಿತದೆ, ಅದರ ಮಾಂಸ ಬೇಯಿಸಿ ತಿಂತಿ, ಮತ್ತೆ ಅದಕ್ಕೆ ಹೋಮ ಹವನ ಅಂತ ಹೆಸರಿಡ್ತಿ. ಇದ್ಯಾವ ಹೋಮನ? ಒಂದು ಪಶುವನ್ನು ಹಿಂಸೆ ಮಾಡಿದರೆ ಹೋಮನೆ? ಇದರಿಂದ ದೇವರು ಪ್ರೀತನಾಗ್ತಾನೆ? ಇದೆಲ್ಲ ಯೋಚನೆ ಮಾಡಬೇಕಿವತ್ತು. ದೇವರು ಕೊಟ್ಟ ದೇಹ ನಿನಗೆ ಹೇಗೆ ಕೊಟ್ಟಿದ್ದಾನೋ ಆ ಪಶು ಪಕ್ಷಿ ಪ್ರಾಣಿಗಳಿಗೂ ಹಾಗೆ ಕೊಟ್ಟಿದ್ದಾನೆ. ನಿನಗೆ ನಿನ್ನ ದೇಹಕ್ಕೆ ಚುಚ್ಚಿದರೆ ಎಷ್ಟು ನೋವು ಆಗ್ತದೋ
ಅಷ್ಟೇ ನೋವು ಅದಕ್ಕೂ ಆಗ್ತದೆ. ಈ ವಿವೇಕಶೀಲತೆಯನ್ನು ಕಳ್ಕೊಂಡು ಸ್ವಾರ್ಥ ಮೆರೆದರೆ ಏನಪ್ಪ? ಯಜ್ಞನಿರ್ಬೋದು, ಯಾಗಗಳಿರ್ಬೋದು, ವಿವೇಕಶೀಲನಾಗಬೇಕು. ಅಹಿಂಸೆಯನ್ನು ಮನುಷ್ಯ ಬೆಳೆಸ್ಕೊಳ್ಬೇಕು. ಇದರ ಮೇಲಿನ ಸ್ಟೆಪ್ಪು ಇದೇ ದೇವರ ಪ್ರೀತಿಗಾಗಿ ಅಂತ ನಡೆಸಿದರೆ ಭಾಗವತದ ಧರ್ಮ ಅಂತ ಆಗ್ತದೆ. ಹೀಗೆ ಪ್ರಾಚೀನ ಹೀಗೆ ಅಹಿಂಸೆಯ ಮಹತ್ವವನ್ನು, ಯಜ್ಞ ಯಾಗಾದಿಗಳು ವೇದದಲ್ಲಿ ಹೇಳಿದ್ದರ ರಹಸ್ಯವನ್ನು ನಾರದರು ಉಪದೇಶ ಮಾಡ್ತಾ ಒಂದು ಚಿಕ್ಕ ಉಪಾಖ್ಯಾನ ಹೇಳ್ತೀನಿ ಅಂದ್ರೆ ಅವರು ಒಂದು ತತ್ವೋಪದೇಶ ಮಾಡ್ತೀನಿ. ಏನು ತತ್ವ? ಆ ತತ್ವ ಇಷ್ಟೇ, ಬಹಳ ಚಿಕ್ಕ ಕಥೆ ಅಂತ ಅನ್ನಿಸ್ತದೆ, ಬಹಳ ದೊಡ್ಡ ಅರ್ಥ ಇರುವ ಕಥೆ. ಹಿಂದೊಬ್ಬ ರಾಜ ಇದ್ದ, ಆತನ ಹೆಸರು ಪುರಂಜನ. ಅವನು ಒಬ್ಬ ಸ್ನೇಹಿತನೊಟ್ಟಿಗೆ ಊರೂರು ತಿರುಗ್ತಾ ಬಂದಂತೆ. ಅವನಿಗೊಬ್ಬ ಸ್ನೇಹಿತ ಇದ್ದ, ಆತನ ಹೆಸರು ಅವಿಜ್ಞಾತ ಅಂತ. ಅವಿಜ್ಞಾತ ಅಂತ ಆತನ ಹೆಸರು. ಅವನನ್ನು ಇವ ಸ್ನೇಹಿತನನ್ನು ಮಾಡಿಕೊಂಡಿದ್ದ ಪುರಂಜನ. ಎಲ್ಲೆಡೆಯಲ್ಲಿ ಓಡಾಡ್ತಿದ್ದಾನೆ. ತನ್ನದೇ ಆದ ರಾಜ್ಯ, ತಾನು ಆಳ್ವಿಕೆ ನಡೆಸಬೇಕು, ತಾನೊಂದು ಕಡೆಯಿಂದ ಬೇರೂರಬೇಕು ಅಂತ ಹುಡುಕ್ತಾ ಬಂದ. ಈ ಪಟ್ಟಣ, ಆ ಪಟ್ಟಣ, ಇನ್ನೊಂದು ಪಟ್ಟಣ, ಮಗದೊಂದು ಪಟ್ಟಣ, ಯಾವ್ಯಾವ ಪಟ್ಟಣಗಳಿಗೆ ಹೋಗ್ತಾನೆ ಅಲ್ಲೊಂದು ಕೊರತೆ ಕಾಣಿಸ್ತಾ ಇತ್ತಂತೆ. ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇದ್ಯಾಕೋ ಸ್ವಲ್ಪ ಎತ್ತರ ಇದೆ ಅಂದ, ಇದ್ಯಾಕೋ ಸ್ವಲ್ಪ ತಗ್ಗಿದೆ ಅಂದ, ಇಲ್ಲಿ ನನ್ನ ಸರಿಯಾಗಿ ಸಂರಕ್ಷಣೆ ಆಗಲಾರದು. ಹೀಗೆ ಹುಡುಕ್ತಾ ಹುಡುಕ್ತಾ ಹಿಮಾಲಯದ ಪ್ರಾಂತದ ಹತ್ರ ಬಂದಾಗ ಒಂದು ಪಟ್ಟಣ ನೋಡಿದ. 9 ಬಾಗಿಲುಗಳಿದ್ವಂತೆ, 1 2 9 ಬಾಗಿಲಿದ್ವಂತೆ ಪಟ್ಟಣಕ್ಕೆ. ದೂರದಿಂದ ನೋಡಿದರೆ ಬಹಳ ಸುಂದರವಾಗಿ ಕಾಣ್ತಾ ಇತ್ತು. ಅನೇಕ ಉದ್ಯಾನವನಗಳು, ಹೂತೋಟಗಳು. ಒಳಗಡೆಯಲ್ಲಿ ಪ್ರವೇಶ ಮಾಡಿದರೆ ಬೇರೆ ಬೇರೆ ಕಡೆ ಸಂಚಾರ ಮಾಡಲಿಕ್ಕೆ ಬೇಕಾದ ರಥ ಬೀದಿಗಳು, ವ್ಯಾಪಾರದ ಮುಂಗಟ್ಟುಗಳು. ಇದನ್ನೆಲ್ಲ ನೋಡಿದ ಮೇಲೆ ಯಾರಿಗೆ ಇಷ್ಟ ಆಗಲ್ಲ. ಅಂಗಡಿಗಳ ಸಾಲು, ಬೇಕಾದಂಥ ವ್ಯಾಪಾರ ಮಾಡ್ಬೋದು, ಶ್ರೀಮಂತನಾಗ್ಬೋದು, ಆರ್ಥಿಕವಾಗಿ ಸುದೃಢನಾಗ್ಬೋದು. ಹೂತೋಟಗಳು, ಉದ್ಯಾನವನಗಳು, ವಿಹಾರ ಮಾಡಲಿಕ್ಕೆ ಅಲ್ಲಿಗೆ ಹೋಗ್ಬೋದು. ಸುಗಂಧ ಸುರಸೋಪೇತವಾದ ಹೂಗಳನ್ನು ಚೆಲ್ಲುವಂಥ ಮರಗಿಡಗಳು, ಬಳ್ಳಿಗಳು. ಇದು ನನ್ನ ಊರು ಅಂತ ಅನ್ನಿಸ್ತು. ಒಳಗೆ ಪ್ರವೇಶ ಮಾಡಿದ. 9 ದ್ವಾರದ ಪಟ್ಟಣದ ಒಳಗೆ ಪ್ರವೇಶ ಮಾಡಿ ಅದರಲ್ಲಿ ಏನಿದೆ ನೋಡೋಣ ಅಂತ ಕುತೂಹಲದಿಂದ ಅಲ್ಲಿ ಇಲ್ಲಿ ಅಲದಾಡ್ತಾ ಬರ್ತಿರುವಾಗ ಅವನ ಸ್ನೇಹಿತ ಅವನಿಗೆ ಮರ್ತು ಹೋದ. ಅವಿಜ್ಞಾತನನ್ನು ಮರ್ತು ಹೋದ. ಎದುರುಗಡೆಗೆ ಒಬ್ಬಳು ಸ್ತ್ರೀ, ಬಹಳ ಸುಂದರಿಯಾಗಿದ್ಲು. ಅವಳ ಕಣ್ಣು ಮಾಟ, ಮೈಮಾಟ, ಕಣ್ಣಿನಿಂದ ನೋಡಿ ಅರ್ಧ ಅವಳಿಗೆ ಮೋಹಿತನಾದ. ಅವಳು ಕೂಡ ಬರುವಾಗ ಜೊತೆಗೆ ಒಂದು 5 ತಲೆ ಹೆಡೆ ಹಾವು ತಗೊಂಡು ಬಂದಿದ್ಲಂತೆ. ಅದು ಎಲ್ಲಿ ಸಿಕ್ಕಿತ್ತೋ ಏನೋ ಅವಳಿಗೆ, ಅದನ್ನು ಇಟ್ಕೊಂಡು ಬಂದಿದ್ದು. 5 ತಲೆ ಹೆಡೆ ಹಾವು ಬುಸುಗುಡ್ತಿತ್ತು. ಸದಾ ಇವಳು ಹಿಂದೆ ಬರ್ತಿತ್ತಂತೆ. ಇವಳು ಜೊತೆಗೆ ಯಾವಾಗಲೂ 11 ಜನ ಸೇನಾಧಿಪತಿಗಳಿರ್ತಿದ್ರು. ಇವಳೇ ಪಟ್ಟಣದ ರಾಣಿ ಅನ್ನೋ ಹಾಗೆ ಬೀಗ್ತಾ ಇದ್ಲು. ಆ ಸೇನಾಧಿಪತಿಗಳ ಕೈ ಕೆಳಗಳಲ್ಲಿ 100 ಜನ ಸೈನಿಕರು. ಇಡೀ ಪಟ್ಟಣವನ್ನು ಅಲ್ಲಲ್ಲಿ ತಿರುಗಾಡಿಕೊಂಡಿದ್ದ ಪುರಂಜನಿಗೆ, ಅವಳ ಹೆಸರು ಪುರಂಜನಿ ಅಂತ ಹೇಳ್ತದೆ. ಈ ಪುರುಷ ಎದುರುಗಡೆ ಕಂಡಾಗ ಅವಳಿಗೂ ಬೇಕಿತ್ತು ಒಬ್ಬ ಪುರುಷ. ಕಂಡು ಕೂಡಲೇ ಇವಳು ಅವನ ಮೇಲೆ ಮೋಹಿತಳಾದ್ಲು. ಅವಳೇ ಕೇಳಿದ್ಲಂತೆ ಪುರಂಜನನನ್ನು, ನೀ ನನ್ನ ಮದುವೆ ಮಾಡ್ಕೋತೀಯ ಅಂತ. ಅವನಿಗೂ ಬೇಕಿತ್ತು, ಇವಳಿಗೂ ಬೇಕಾಯಿತು. ಮದುವೆ ಮಾಡ್ಕೊಳ್ತೇನೆ ಅಂತ ಒಪ್ಪಿಬಿಟ್ಟ. ಗಾಂಧರ್ವ ವಿವಾಹ ಮಾಡಿಕೊಂಡ ಅಂತ ಪುರಾಣ ಹೇಳ್ತದೆ. ವಿವಾಹಗಳಲ್ಲಿ ಪ್ರಭೇದ ಇದೆ, ಮತ್ತೊಮ್ಮೆ ನೋಡ್ಬೋದು. ವಿವಾಹಿತರಾದ ಮೇಲೆ ಪುರಂಜನಿ ದಂಪತಿಗಳಾದ ಮೇಲೆ ಪುರಂಜನಿ ಹೇಳ್ದ ಹಾಗೆ ಕೇಳ್ತಿದ್ದಂತೆ ಪುರಂಜನ. ಅವಳನ್ನು ಬಿಟ್ಟು ಅಳಗಾಡ್ತಿರಲಿಲ್ಲ, ಅವಳೊಟ್ಟಿಗೆ ಇರೋದು. ಅವಳು ಏನು ಹೇಳ್ತಾಳೋ ಅದನ್ನು ಕೇಳೋದು. ಅಷ್ಟು ಪುರಂಜನಿಯ ಬಗ್ಗೆ ಅವನಿಗೆ ಭಾವ. ಇದಕ್ಕೇನು ಪ್ರೇಮ ಅನ್ನಬೇಕಾ, ಪ್ರೀತಿ ಅನ್ನಬೇಕಾ, ಬ್ಲೈಂಡ್ ಅನ್ನಬೇಕಾ, ಏನಾದರೂ ಒಂದು ಹೆಸರು ಇಡಬೇಕಲ್ಲ ಇದಕ್ಕೂ. ಯಾವಾಗಲೂ ಅವಳ ಜೊತೆಗೇ ಇದ್ದ, ಭೋಗ ನಡೆಸಿದ, ವಿಹಾರ ಮಾಡಿದ, ಪಟ್ಟಣಗಳಿಗೆ ಸಾಗಿ ವಿಹಾರ ಮಾಡಿದ, ಎಲ್ಲ ಕಂಡ.
ಇಷ್ಟಾಗಿ ಬರುವಾಗ ಅವನಿಗೆ ತನ್ನ ಪಟ್ಟಣ 9 ಬಾಗಿಲಿನ ಪಟ್ಟಣ, 100 ಆಳು ಕಾಳುಗಳು, 11 ಜನ ಸೇನಾಧಿಪತಿಗಳು, 5 ತಲೆ ಬುಸುಗುಟ್ಟುವ ಹಾವು, ಮೇಲಾಗಿ ಸುಂದರಳಾದ ಪುರಂಜನಿ, ಇನ್ನೇನು ಬೇಕು? ಇದ್ದಕ್ಕಿದ್ದ ಹಾಗೆ ಅವನಿಗೆ ಒಬ್ಬಳು ಕಾಲಕನ್ಯೆ ಅಂತ, ಮೃತ್ಯುವಿನ ಸಹೋದರಿ ಕಾಲಕನ್ಯೆ ಅಂತ ಅವಳ ಹೆಸರು. ಅವಳು ಈ ಪಟ್ಟಣ ಏನು ಚೆನ್ನಾಗಿದೆ, ಯಾರ್ದಿದು, ಇದ್ರ ಮೇಲೆ ಒಂದು ದಾಳಿ ಮಾಡಿ ತನ್ನ ಕಬ್ಜ ತಗೊಳ್ಬೇಕು ಅಂತ ಬಂದ್ಲಂತ. ಅವಳ ಆಕ್ರಮಣ ನೋಡ್ದ, ಸಿಟ್ಟು ಬಂತು. ತನ್ನ ಸೈನಿಕರೊಟ್ಟಿಗೆ ತಾನು ಯುದ್ಧಕ್ಕೆ ನಿಂತ ಪುರಂಜನ. ಕಾಲಕನ್ಯೆ ಬಹಳ ಹೋರಾಡ್ತಾನೆ. ಎಷ್ಟು ಹೋರಾಡಿದ್ಲೋ ಆ ಕಾಲಕನ್ಯೆ ಇವನ ಜೊತೆಗೆ ಅಂದರೆ, ಇವನು 100 ಆಳು ಕಾಳು ಸೈನಿಕರೆಲ್ಲ ನಿಶ್ಶಕ್ತರಾಗಿ ಬಿದ್ದುಬಿಟ್ರು. 11 ಜನ ಸೇನಾಧಿಪತಿಗಳು ಕೂಡ ಏನು ಮಾಡಲಿಕ್ಕಾಗಲಿಲ್ಲ ಅಂತ ಆ ಒಬ್ಬಳು ಹೆಣ್ಣನ್ನು. ಅಷ್ಟು ತನ್ನ ಪ್ರಭಾವ ಬೀರ್ತಾ ಇದ್ದಾಳೆ. ಬಹುದಿವಸಗಳ ಯುದ್ಧದೊಳಗೆ 11 ಜನ ಸೇನಾಧಿಪತಿಗಳು ಒಬ್ಬೊಬ್ಬರಾಗಿ ಕೈ ಕೊಡ್ತಾ ಬಂದ್ರಂತೆ. ಪುರಂಜನ ಅನ್ಕೊಂಡ, ಭಾರೀ ಸೇನಾಧಿಪತಿಗಳು ಅನ್ಕೊಂಡಿದ್ನಲ್ಲ ಇವರನ್ನು, ಇವರು ಕೈ ಕೊಟ್ಟರು ಅಂತ ತಾನೇ ಯುದ್ಧಕ್ಕೆ ನಿಲ್ಲಬೇಕಾಯಿತು ಅಂತ ಯುದ್ಧಕ್ಕೆ ನಿಂತ. ಕಾಲಕನ್ನೇ ಯುದ್ಧ ಮಾಡ್ತಾ ಇವನನ್ನು ಸೋಲಿಸಿದ್ಲು. ಸೋತು ಸುಣ್ಣಾದಂಥ ಪುರಂಜನನಿಗೆ ಇದ್ದಕ್ಕಿದ್ದ ಹಾಗೆ ಯವನ ಒಬ್ಬನು ದಾಳಿ ಮಾಡಿದ. ಅವನ ದಾಳಿಗೆ ಇವನಿಗೆ ಒಳಗಡೆಯಲ್ಲಿ ಯಾವುದೋ ಒಂದು ಜ್ವರ ಬಂದ ಹಾಗೆ ಆಗಿಬಿಡ್ತು. ಮೂರನೆಯವನಾಗಿ ಮೃತ್ಯು ದಾಳಿ ಮಾಡಿಬಿಟ್ಟ. ಮೊದಲು ಕಾಲಕನ್ನೇ, ಯವನ, ಮೃತ್ಯು, ಅವನು ದಾಳಿ ಮಾಡ್ತಾ ಇದ್ದಾನೆ. ಅವನ ದಾಳಿಯ ಸಂದರ್ಭದಲ್ಲಿ ಪುರಂಜನಿ ಅವಳು ಕೂಡ ಈ ಹೋರಾಟದೊಳಗೆ ಭಾಗವಹಿಸೋ ಹಾಗೆ ಬಂದು ಅವಳು ದೇಹ ಬಿಟ್ಟುಬಿಟ್ಲಂತೆ. 5 ತಲೆ ಹೆಡೆ ಹಾವುಗಳಿದ್ದವು. ಅವು ಕೂಡ ಮೊದಲು ಹೋರಾಟಕ್ಕೆ ನಿಂತು ಅವು ಕೂಡ ಹೊರಟೋದವು. ಸೇನಾಧಿಪತಿಗಳಿಲ್ಲ, ಸೈನಿಕರಿಲ್ಲ, ಪುರಂಜನಿ ಇಲ್ಲ, 5 ತಡೆ ಹೆಡೆ ಹಾವೂ ಇಲ್ಲ. ಮೃತ್ಯು ಇವನ ಮೇಲೆ ಆಕ್ರಮಣ ಮಾಡಿದಾಗ ಇವನಿಗೆ ಆ ಮೃತ್ಯುವನ್ನು ಸೋಲಿಸಲಿಕ್ಕಾಗದೆ ಶರಣಾಗಿಬಿಟ್ಟ ಮೃತ್ಯುವಿಗೆ. ಶರಣಾಗುವಾಗಲೂ ಪುರಂಜನನ ಮನಸ್ಸಿನಲ್ಲಿ ಪುರಂಜನಿಯ ಬಗ್ಗೆ ಇದ್ದ ಭಾವ ಬಹಳ ಇತ್ತು. ಆ ಮೋಹ, ಅಯ್ಯೋ ಪುರಂಜನಿ ಇಲ್ಲ ಅಂದ್ಕೊಂಡೇ ಸತ್ನಂತೆ. ಮಲಯಧ್ವಜ ರಾಜನ ಮಗಳಾಗಿ ಹುಟ್ಟಿದ ಇದೇ ಪುರಂಜನ. ವಿದರ್ಭ ದೇಶದ ರಾಜನ ಮಗನಾಗಿ ಪುರಂಜನಿ ಹುಟ್ಟಿದ್ಲಂತೆ. ದೈವಾತ್ ಪುನಃ ಅವರಿಬ್ಬರಿಗೆ ವಿವಾಹ ಆಯಿತಂತೆ. ಜನ್ಮಾಂತರದಲ್ಲಿ ಮಾಡಿದಾಗ ನಾವಿಬ್ಬರು ಏನು ತಪ್ಪು ಮಾಡಿದ್ವಿ ಅಂತ ಅವರೇ ನೆನಪಿಸ್ಕೊಂಡಾಗ ಅವಿಜ್ಞಾತ ಅನ್ನೋ ಸ್ನೇಹಿತನನ್ನು ಬಿಟ್ಬಿಟ್ಟಿದ್ವಿ, ಅದಕ್ಕೆ ನಮಗಿಷ್ಟು ಅನಾಹುತ ಆಯಿತು ಅಂತ ನೆನಪಿಸ್ಕೊಂಡ್ರು. ಇನ್ನು ಹಾಗೆ ಮಾಡಬಾರ್ದು ಅಂತ ಅವರಿಗೆ ಅನಿಸ್ತು. ಆಮೇಲೆ ಅವಿಜ್ಞಾತ ಇವರ ಸ್ನೇಹಿತನಾಗಿ ಕಂಡು ಇವರನ್ನು ಅನುಗ್ರಹಿಸಿದ ಅನ್ನೋ ಒಂದು ಕಥೆಯನ್ನು ಭಾಗವತ ನಮಗೆ ಮುಂದೆ ಇಡುತ್ತದೆ. ಪ್ರಾಚೀನ ಬರೀ ಕೇಳ್ದ, ಏನು ಕಥೆ ಇದು ಅಂದ. ಏನು ಅರ್ಥ ಆಗಲಿಲ್ಲ. ಕೆಲವು ಸೀರಿಯಲ್ಗಳು ಹಾಗೆ ತೆಗೆದಿರ್ತಾರೆ, ಅವರು ಮುಗಿಸ್ತಿರಲ್ಲ, ನಮಗೆ ಮುಗಿಲಿಕ್ಕೆ ಬಿಡ್ತಿರಲ್ಲ. ಎಳಿತಾರೆ, ಮುಗಿಸೋ ಮಾರಾಯ, ನಿನಗೆ ಅವಾರ್ಡ್ ಕೊಡ್ತೇನೆ ಅಂದರೆ ಅವರು ಮುಗಿಸಲ್ಲ. ಅಲ್ಲ, ನೀವು ಏನೋ ತತ್ವ ಹೇಳ್ತೀರಿ ಅಂತ ಕತೆ ಕೇಳಲಿಕ್ಕೆ ಬಂದೆ ನಾನು. ನೀವು ಹೇಳಿದ್ರಿ ಅದು ಏನು ಅಂತ ಹೇಳಿ ಅರ್ಥ ಆಗಲಿಲ್ಲ. ಹೋಗಿ ಆ ಪುರಂಜನ, ಅವನು ಗಂಡು, ಮಲಯಧ್ವಜ ರಾಜನ ಮಗಳಾಗಿ ಹುಟ್ಟಿದ್ಲು ಅಂದರೆ ಹೆಣ್ಣಾಗಿ ಹುಟ್ಟಿದ್ಲು ಅಂತಂದುಬಿಟ್ರಿ. ವಿದರ್ಭ ದೇಶದ ಮಗನಾಗಿ ಹುಟ್ಟಿದ ಪುರಂಜನಿ ಅಂದರೆ ಹೆಣ್ಣು ಗಂಡಾಗಿ ಹುಟ್ಟಿತು. ಇದೆಲ್ಲ ಚರಿತ್ರೆಗಳನ್ನು ಕೇಳಿದರೆ ಏನು ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ ಅಂತ. ನೋಡಿ, ಭಾಗವತ ಇದೊಂದು ರೀತಿ ಕೆಲವು ಘಟ್ಟಗಳಲ್ಲಿ ಬಹಳ ಒಗಟಿನಂತಿದೆ. ವಾಸ್ತವಿಕವಾಗಿ ತತ್ವಗಳು ತುಂಬಿರ್ತಾವೆ, ಬೇರೆ ಅರ್ಥನೂ ಹೇಳ್ತದೆ. ಕೆಲವು ಘಟ್ಟ, ಎಲ್ಲ ಅಲ್ಲ. ಸಸ್ಪೆನ್ಸ್ ಅಂತ ಇಟ್ಟಿರ್ತಾರಲ್ಲ, ಸಸ್ಪೆನ್ಸ್ ಯಾವಾಗಲೂ ಸಸ್ಪೆನ್ಸ್ ಆಗಿದ್ರೇ ಚಂದ. ಅದನ್ನು ಸೀರಿಯಲ್ ತೆಗೆಯುವವನು ಮಾತನಾಡ್ತಾ ಇದ್ರೆ ತುಟಿ ಮಾತ್ರ ತೋರಿಸಿರ್ತಾನೆ ಅಳಿಗಾಡೋದನ್ನು, ಶಬ್ದಗಳನ್ನು ತೆಗೆದಿರಲ್ಲ, ಆಡಿಯೋ ಎಡಿಟ್ ಮಾಡಿರ್ತಾನೆ. ತುಂಬ ಹೊತ್ತಾದ ಮೇಲೆ ಅದು ಏನು ಹೇಳಿದ್ರು ಅಂತ ಮತ್ತೆ ಪ್ಲೇ ಮಾಡ್ತಾನೆ.
ಮೊನ್ನೆ ಸೀರಿಯಲ್ ತೆಗಿಲಿಕ್ಕೆ ಬಂದವ್ರದ್ದೇ ಇಷ್ಟು ಹಾವಳಿ ಅದ ಅಂದರೆ ಪ್ರಪಂಚದ ಸೀರಿಯಲ್ ತೆಗೆದ ವೇದವ್ಯಾಸರಂಥ ನಿರ್ಮಾಪಕನಿಗೆ ನಿರ್ದೇಶಕನಿಗೆ ಗೊತ್ತಿಲ್ವೇ? ಹೀ ಈಸ್ ಲೆಜೆಂಡ್, ಕಪಟ ನಾಟಕ ಸೂತ್ರಧಾರ. ಎಲ್ಲರನ್ನ ಚಾವಟಿ ಹಾಕದೇನೆ ಆಟ ಆಡಿಸ್ತೀನಿ ನಾನು, ಬೊಂಬೆ ಆಟ ಅಂತಾನೆ ಶ್ರೀಹರಿ. ಯಾರನ್ನೂ ಕೂಡ ಭಗವಂತ ಮೂಗಿನ ದಾರ ಹಾಕಿ ಇಟ್ಕೊಂಡಿಲ್ಲ. ಆದರೆ ಬಲಕ್ಕಂದ್ರೆ ಬಲಕ್ಕೆ, ಎಡಕ್ಕಂದ್ರೆ ಎಡಕ್ಕೆ ಹಾಕಿ ತರಿಸ್ಬೇಕು, ನನಗೆ ಗೊತ್ತಿದೆ ಅಂತಾನೆ ಭಗವಂತ. ನಾವ್ಯಾರು ಅಂತ ಗೊತ್ತು, ನಮ್ಮ ಮನಸ್ಸೇನು ಅಂತ ಗೊತ್ತು, ಮನಸ್ಸಿನಲ್ಲಿ ಮಾಡುವ ವಿಚಾರಗಳ ಧಾರೆ ಏನು ಅಂತ ಗೊತ್ತು, ನಾವೆಷ್ಟು ಸುಳ್ಳರು ಗೊತ್ತು, ಕಳ್ಳರು ಗೊತ್ತು, ನಾವೆಷ್ಟು ಧಾರ್ಮಿಕರು ಅನ್ನೋದು ಮೊದಲು ಗೊತ್ತು ದೇವರಿಗೆ. ನಮ್ಮಂಥವರ ಮನಸ್ಸನ್ನು ಯಾವ ರೀತಿ ಕಥೆಗಳನ್ನು ಹೆಣೆದು ಪುನಃ ಅವರನ್ನು ಎಲ್ಲಿಗೆ ತರಿಸ್ಬೇಕು ಅಂತ ನಮಗಿಂತ ಚೆನ್ನಾಗಿ ಬಲ್ಲವನು ವೇದವ್ಯಾಸ. ಸರ್ವಾಂತರ್ಯಾಮಿಯಾದ ವೇದವ್ಯಾಸ ಇಂಥ ಪುರಾಣಗಳ ಕಥೆಗಳನ್ನು ಹೆಣೆದು ನಿಧಾನ ಮನುಷ್ಯನ ಮನಸ್ಸನ್ನು ಧರ್ಮದ ದಾರಿಯಲ್ಲಿ ಚೆನ್ನಾಗಿ ತರಲಿಕ್ಕೆ ಹೊರಡ್ತಾನೆ ಪರಮಾತ್ಮ. ಇದು ಭಾಗವತದ ವೈಶಿಷ್ಟ್ಯ. ಪರೋಕ್ಷ ಪ್ರಿಯ ಹಿ ದೇವಾಹ, ದೇವತೆಗಳು ಪರೋಕ್ಷವನ್ನು ಬಹಳ ಪ್ರೀತಿಸ್ತಾರೆ. ಪರೋಕ್ಷ ಪ್ರಿಯ ದೇವತೆಗಳು ಅಂದರೆ ಅರ್ಥ ಏನು? ತತ್ವಗಳನ್ನು ಒಗಟಾಗಿ ಹೇಳಿದರೆ ದೇವತೆಗಳಿಗೆ ಪ್ರೀತಿ ಜಾಸ್ತಿ. ಯಾವುದೇ ತತ್ವಗಳನ್ನು ಒಗಟಾಗಿ ಹೇಳಲಿಕ್ಕೆ ಇಷ್ಟಪಡಬೇಕು. ಪರೋಕ್ಷ ಪ್ರಿಯ ಹಿ ದೇವಾಹ ಅಂತ ಅದಕ್ಕೆ ದೇವತೆಗಳಿಗೆ ಆ ನಾಮ ವೇದಗಳು ಹೇಳ್ತಾರೆ. ಅದನ್ನೇ ಇನ್ನೊಂದು ಅರ್ಥದಲ್ಲಿ ಸುಳಾದಿ, ಮುಂಡಿಗೆಗಳು ಅಂತ ದಾಸರು ಮಾಡಿದರು. ಎಲ್ಲ ಒಗಟಾಗಿ ಹೇಳ್ತಾರೆ. ಬೆಕ್ಕು ಭಕ್ಕರಿ ಮಾಡೋದು ಕಂಡೆ, ಇಲಿಯೂ ಒಲೆಯ ಚಾಚೋದು ಕಂಡೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು. ಇವೆಲ್ಲ ಒಗಟಿನ ಭಾಷೆ. ತತ್ವವನ್ನು ನೇರವಾಗಿ ಹೇಳದೆ ಈ ರೀತಿ ಭಾಷೆಯಲ್ಲಿ ಹೇಳೋ ಪದ್ಧತಿ. ಪುರಂಜನ ಉಪಾಖ್ಯಾನವು ಒಂದು ಒಗಟಿನ ರೂಪದಲ್ಲಿದೆ. ನಾರದರನ್ನು ಪ್ರಾಚೀನ ಬರಹಿ ಬಿಡಿಸಿ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವತೆಗಳು ಪ್ರೀತಿಯಾಗಲಿ ಅಂತ ಒಗಟಿನಂತ ಹೇಳಿದ್ದೆ. ನೀನು ಮನುಷ್ಯ ಮಾನಕ್ಕೆ ಅಂತ ಕೇಳ್ತಿದ್ದಿ, ಬಿಡಿಸಿ ಹೇಳ್ತೇನೆ ಎಂದು. ಪುರಂಜನ ಅಂದರೆ ಯಾರು? ನಾವೆಲ್ಲ ಜೀವಾತ್ಮರು. ನಮ್ಮನ್ನು ಭಾಗವತ ಪುರಂಜನ ಅಂತ ಸೆರೆ ಹಿಡಿದಿದೆ ಅಂತ. ನಾವು ಪುರಂಜನರು. ಈ ಊರು ಬೇಡ, ಆ ಊರು ಬೇಡ, ಆ ಪಟ್ಟಣ ಬೇಡ, ಈ ಪಟ್ಟಣ ಬೇಡ ಅಂತ ಪಟ್ಟಣಗಳನ್ನು ಬದಲಾಯಿಸ್ತಾ ಬಂದ್ವಿ. ಯಾವುದದು ಪಟ್ಟಣ? ನಾವು ಅನುಭವಿಸಿದ ಬೇರೆ ಬೇರೆ ಜನ್ಮಗಳಲ್ಲಿ ಬೇರೆ ಬೇರೆ ದೇಹಗಳು. ಎಷ್ಟು ದೇಹಗಳಲ್ಲಿ ಬಂದಿದ್ದೇವೆ ನಾವು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದೆ ಈ ಶರೀರ. ನೋಡಿ, ಈ ಜೀವ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ. ಮನುಷ್ಯ ದೇಹ ಬಂದಿದೆ ಅಂದರೆ ಎಷ್ಟೋ ದೇಹಗಳ ಪಟ್ಟಣವನ್ನು ದಾಟಿ 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 ಪ್ರಯಾಣ ಮಾಡಿ ಬಂದಿದೆ. ಅವಿಜ್ಞಾತ ಅಂತ ಒಬ್ಬ ಸ್ನೇಹಿತನಿದ್ದ. ಅವಿಜ್ಞಾತ ಸ್ನೇಹಿತನನ್ನು ಮರೆತದ್ದಕ್ಕೆ ಏನೆಲ್ಲ ಅನುಭವಿಸಿದ ಅಂತ ಕಥೆ ಬಂತು. ಅವಿಜ್ಞಾತ ಅಂದರೆ ಯಾರು? ಅವಿಜ್ಞಾತ ಸಹಸ್ರಾಂಶು ವಿಧಾತ ಕೃತಲಕ್ಷಣ. ವಿಷ್ಣು ಸಹಸ್ರನಾಮದಲ್ಲಿ ಇದೊಂದು ಶ್ಲೋಕ. 1000 ನಾಮಗಳಲ್ಲಿ ಭಗವಂತನಿಗೆ ಅವಿಜ್ಞಾತ ಅನ್ನೋದೊಂದು ಒಳ್ಳೆ ನಾಮ. ಕೆಲವರಿಗೆ ಅನ್ನಿಸ್ತಿರ್ತದೆ ನಮ್ಮ ಬಗ್ಗೆ ಯಾರೂ ಯೋಚನೆ ಮಾಡೋರೇ ಇಲ್ಲ ಅಂತ. ನಮ್ಮ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ, ನಮ್ಮನ್ನು ಯಾರೂ ನಂಬ್ತಾ ಇಲ್ಲ, ನಮಗೆ ಅಂತ ಕೈ ಹಿಡಿದು ಒಳ್ಳೆ ಮಾರ್ಗದರ್ಶನ ಅಂತ ಯಾರೂ ಮಾಡ್ತಾ ಇಲ್ಲ ಅಂತ ತಾವೇ ತಮ್ಮ ಬಗ್ಗೆ ತಾವೇ ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಭಾಗವತ ಹೇಳ್ತದೆ, ಯಾವತ್ತೂ ಆ ಥರದ ಭಾವನೆಗೆ ಹೋಗಬೇಡ ಅಂತದ್ದು. ಯಾವತ್ತೂ ಆ ಥರದ ಭಾವನೆಗೆ ಹೋಗಬೇಡ. ಯಾಕೆ? ನಿನ್ನ ಬಗ್ಗೆ ನಿನಗಿಂತ 100 ಪಟ್ಟು ಯೋಚಿಸಲಿಕ್ಕೆ ನಿನ್ನೊಳಗೊಬ್ಬ ಇದ್ದಾನೆ. ಇದು ಸುಳ್ಳಲ್ಲ. ಅವನಿಗೆ ಅವಿಜ್ಞಾತ ಅಂತ ಹೆಸರಂತ. ನಿನಗೇ ಗೊತ್ತಿಲ್ಲದೆ ನಿನ್ನ ಬಗ್ಗೆ ಎಲ್ಲವನ್ನೂ ತಿಳಿದು ನಿನ್ನೊಳಗೆ ಇರುವವನಿಗೆ ಅವಿಜ್ಞಾತ ಅಂತ ಹೆಸರು. ನಮಗೆ ಗುರುತುಪಡಿಸದಂತೆ ವಿಶೇಷವಾಗಿ ನಮ್ಮ ಬಗ್ಗೆ
ತಿಳಿದುಕೊಂಡು ನಮ್ಮೊಳಗೇ ಇದ್ದಾನಲ್ಲ ಅವನಿಗೆ ಅವಿಜ್ಞಾತ ಅಂತ. ನಮಗೆ ಗೊತ್ತುಪಡಿಸ್ತಾ ಇಲ್ಲ. ಇವತ್ತೆಲ್ಲ ಹಾಗೆ. ಯಾವುದೇ ಮೊಬೈಲ್ ಸೆಟ್ ತೊಗೊಳ್ರಿ, ಯಾವುದೇ ಫೋಟೋ ತೆಗಿರಿ, ಪುನಃ ಡಿಲೀಟ್ ಮಾಡಿರಿ, ಆದರೆ ನಿಮಗೇ ಗೊತ್ತಿಲ್ಲದಂತೆ ಅದೊಂದು ಕಡೆ ಕ್ಲೌಡ್ನಲ್ಲಿ ಸ್ಟೋರ್ ಆಗಿರ್ತದೆ. ಇವತ್ತಿನ ಪ್ರಪಂಚದಲ್ಲಿ ಹುಟ್ಟು ಹಾಕ್ತಿರುವ ಉಪಕರಣಗಳು ಇಷ್ಟು ಮುಂದುವರೆದಿದೆ ಅಂತ ನಾವೇ ಲೇಬಲ್ ಅಂಟಿಸಿ ಅದರ ಬಗ್ಗೆ ಪ್ರಚಾರ ಕೊಡ್ತಿದ್ದೇವೆ. ವಾಸ್ತವಿಕವಾಗಿ ನಾವು ಪುರಾಣಗಳನ್ನು, ಶಾಸ್ತ್ರ ನೋಡಿದರೆ ಗೊತ್ತಾಗ್ತದೆ, ಅಲ್ಲಪ್ಪ ನೀನು ಕಂಡಿಡಿದ ಮೊಬೈಲ್ ಇಷ್ಟು ಅಂತಿದೆಯಲ್ಲ, ಭಗವಂತ ಅಂತಾನೆ ನೀನು ಜೀವನದಲ್ಲಿ ಒಂದ್ಸಲಿ ಕೇಳಿದ ವಿಷಯ, ನೋಡಿದ ವಿಷಯ, ಅನುಭವಿಸಿದ ವಿಷಯ, ಅದು ಈ ಜನ್ಮ ಅಲ್ಲ ಇನ್ಯಾವುದೋ ಜನ್ಮದಲ್ಲಿ ನೆನಪಾಗೋ ಹಾಗೆ ಸ್ಟೋರ್ ಮಾಡಿ ಇಟ್ಟಿದ್ದೇನಲ್ಲ, ನನ್ನ ಬಗ್ಗೆ ಏನು ಹೇಳ್ತೀಯ ಅಂತ ಕೇಳ್ತಾರೆ. ಆ ಸ್ಟೋರೇಜ್ ಕೆಪಾಸಿಟಿ ಎಲ್ಲಿ ಬಂತು? ಈ ಜನ್ಮದಲ್ಲಿ ಹುಟ್ಟಿದೀಯಾ, ಸರಿ ಬಿಟ್ಬಿಡು. ಮರುಜನ್ಮದಲ್ಲಿ ಒಬ್ಬಳು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುತ್ತೀಯ. ಹುಟ್ಟಿದಾಗಲೂ ನಿನ್ನ ತಾಯಿ ಅದೇ ಹಾಲು ಉಣಿಸುವಾಗ ಕುಡಿಯೋದು ಹೇಗೆ ಅನ್ನೋ ಸಂಸ್ಕಾರ ನಿನಗೆ ಯಾರು ನೆನಪಿಸಿದ್ರಪ್ಪ? ಅವಾಗೇನು ಟ್ರೈನಿಂಗ್ ಪೀರಿಯಡ್ ಇತ್ತ ಗರ್ಭದೊಳಗೆ? ಯೋಚಿಸ್ಬೇಕಷ್ಟೇ. ಅಂದರೆ ಭಗವಂತ ತನ್ನ ಸೃಷ್ಟಿಯಲ್ಲಿ ಎಷ್ಟು ಅಡ್ವಾನ್ಸ್ ಇದ್ದಾನೆ, ಭಗವಂತ ಎಷ್ಟು ತನ್ನ ಸೃಷ್ಟಿಯಲ್ಲಿ ತನ್ನ ಶಕ್ತಿಯನ್ನು ಮೆರೀತಿದ್ದಾನೆ, ಇದನ್ನು ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ. ಅದಕ್ಕೆ ಹೇಳಿದೆ ಅವಿಜ್ಞಾತ. ಪೂರ್ಣ ಯಾರ ಬಗ್ಗೆ ನಾವು ತಿಳಿಲಿಕ್ಕೆ ಸಾಧ್ಯವೇ ಇಲ್ವೋ, ನಮ್ಮ ಬಗ್ಗೆ ಏನೆಲ್ಲವನ್ನೂ ಯಾರು ತಿಳಿದಿದ್ದಾನೋ, ತಿಳಿದು ದೂರದಲ್ಲಿಲ್ಲ, ನಮ್ಮೊಳಗೇ ಯಾರಿದ್ದಾನೋ ಅವನಿಗೆ ಅವಿಜ್ಞಾತ ಅಂತ ಅನುಸಂಧಾನ ಮಾಡಬೇಕು. ಅಂಥ ಒಂದು ಅದ್ಭುತ ಶಕ್ತಿಯನ್ನು ನಮ್ಮೊಳಗೆ ಹೊತ್ತೂ ಕೂಡ ನಾವು ಅಯ್ಯೋ ನಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅಂತಂತೇವಲ್ಲ, ಇದು ಯಾವ ದುಸ್ಥಿತಿಯ? ಅರೆ ಇದು ಯಾವ ದುಸ್ಥಿತಿ? ಇದು ವಿಪರ್ಯಾಸ. ಇಂಥ ಒಬ್ಬ ಸ್ನೇಹಿತನನ್ನು ಆ ಪುರಂಜನ ಮರೆತ. ಅದನ್ನು ಭಾಗವತ ನಮಗೆ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ. 9 ಬಾಗಿಲ ಪಟ್ಟಣ ಸಿಕ್ತಲ್ಲ, ಅವಿಜ್ಞಾತನನ್ನು ಮರೆತ. ಯಾವುದು 9 ಬಾಗಿಲ ಪಟ್ಟಣ ಅಂದರೆ ನಿಮ್ಮೆಲ್ಲರ ದೇಹ 9 ಬಾಗಿಲ ಪಟ್ಟಣ ಅಂತ ಹೇಳ್ತಾರೆ. ಕಣ್ಣೆರಡು ಬಾಗಿಲು, ಮೂಗಿನ ಹೊಳ್ಳೆಗಳು ಬಾಗಿಲು, ಬಾಯಿ 1 ಬಾಗಿಲು, ಕಿವಿಗಳು 2 ಬಾಗಿಲು, ಮೂತ್ರ ಮಲ ವಿಸರ್ಜನೆ ಮಾಡುವ ಬಾಗಿಲು 2. ಇದನ್ನು ನಿಧಾನ ನೀವು ಲೆಕ್ಕ ಹಾಕ್ತಾ ಬಂದರೆ 9ಕ್ಕೆ ಸೇರ್ತದಷ್ಟೆ. ಈ 9 ಬಾಗಿಲಿನ ಪಟ್ಟಣ ಒಳಗಡೆಯಲ್ಲಿ ಉಪ್ಪರಿಗೆ ಮೇಲೆ ಉಪ್ಪರಿಗೆಗಳು, ಹೂತೋಟಗಳು, ಓಡಾಡಲಿಕ್ಕೆ ರಾಜಬೀದಿಗಳು ಎಲ್ಲ ದೇಹದೊಳಗಿದೆ ಅಂತ ಹೇಳ್ತದೆ ಭಾಗವತ. ತುಂಬ ವಿಸ್ತಾರವಾಗಿದೆ. ನಳಿನಿ, ನಾಳಿನಿ ರಾಜಮಾರ್ಗಗಳಿದ್ದಾವಂತ. ಸುಷುಮ್ನ, ಇಡ, ಪಿಂಗಳ ಅಂತ ನಾಡಿಗಳು ಮೂಲಾಧಾರದಿಂದ ಆರಂಭ ಮಾಡಿ ಸಹಸ್ರಾರದವರೆಗೂ ಅಪೂರ್ವವಾದ ಆ ನಾಡಿ ಅದೊಂದು ರಾಜಮಾರ್ಗ. ಇನ್ನು ಪಕ್ಕದಲ್ಲಿ ಸೇರಿಕೊಂಡ 12 ನಾಡಿಗಳು. ಈ 12 ನಾಡಿಗಳ ಕವಲು ಒಡೆದು 101 ನಾಡಿಗಳು. ಇವುಗಳೇ ಕವಲು ಒಡೆದು 72,000 ನಾಡಿಗಳು. ಇದೆಲ್ಲ ನಮ್ಮ ದೇಹದೊಳಗಿದ್ದಾವೆ ಅಂತ ಹಿರಿಯರು ಹೇಳ್ತಾರೆ. ಈ ನಾಡಿಗಳ ಮೂಲಕ ಮನುಷ್ಯನ ಇಂದ್ರಿಯಗಳಿಗಿರುವ ಸಂಪರ್ಕ, ಆ ಸಂಪರ್ಕದ ಪ್ರಭಾವದಿಂದಲೇ ಮನುಷ್ಯ ಸುಗಂಧವನ್ನು ಅನುಭವಿಸಲಿಕ್ಕೆ ಮೂಗಿನಿಂದ, ಶಬ್ದವನ್ನು ಕೇಳಲಿಕ್ಕೆ ಕಿವಿಯಿಂದ, ರೂಪವನ್ನು ನೋಡಲಿಕ್ಕೆ ಕಣ್ಣಿನಿಂದ, ಅವೆಲ್ಲ ನಮ್ಮ ದೇಹದ ಒಂದೊಂದು ಅಪೂರ್ವ ಸೃಷ್ಟಿಯ ಅದ್ಭುತ ಅಂತ ಹೇಳ್ತದೆ ಭಾಗವತ. ಇದನ್ನು ಯಾರು ಕೊಟ್ಟವನಪ್ಪ? ನಾನಿವಾಗ ಒಳ್ಳೆ ಗಂಧ ನಾನು ಅನುಭವಿಸಬೇಕು ಅಂತ ಆಸೆ ಪಟ್ಟು ಕೂಡಲೇ ಒಳಗಡೆಯಲ್ಲಿ ಜೀವಾತ್ಮ ಒಂದು ಅಂಶದಿಂದ ಮೂಗಿನ ರಂಧ್ರದ ಜೊತೆಗೆ ತನ್ನ ಸಂಪರ್ಕಪಡಿಸಿ ಸುಗಂಧವನ್ನು ಅನುಭವಿಸಿ ಏನು ಚೆನ್ನಾಗಿದೆ ಪರಿಮಳ ಅಂತ ಅಂತಾನಲ್ಲ, ಇದು ಯಾರ ಸೃಷ್ಟಿಯೋ? ಶಬ್ದ ಕೇಳಿ ಆನಂದ ಪಡ್ತಾನಲ್ಲ. ಪುರಂಜನ ಏನು ಮಾಡಿದ? 9 ಬಾಗಿಲಿನ ಪಟ್ಟಣದ ಒಳಗೆ ಬಂದ, ಪುರಂಜನಿ ಜೊತೆಗೆ ವಿಹಾರ ಮಾಡಿದ. ನೀನು ಯಾರು ಅಂತ ಕೇಳಿದ್ಲು. ನಾನು ಪುರಂಜನಿ ಅಂತಂದು. ಇವನಿಗೇನನ್ನಿಸ್ತು, ನನ್ನ ಹೆಸರು ಪುರಂಜನ, ಇವಳ ಹೆಸರು ಪುರಂಜನಿ, ಹೆಸರಿನಲ್ಲಿ ಸಾಮ್ಯ ಇದೆ, ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಅಂತ. ಸರಿ, ಗಾಂಧರ್ವ ವಿವಾಹ ಮಾಡಿಕೊಂಡು ಅವಳು ಹೇಳಿದಾಗೆ ಕೇಳ್ಕೊಂಡಿದ್ದ. ಅದರ ಅರ್ಥ ಏನು? ನಮ್ಮ ಬದುಕಿನಲ್ಲಿ ನಾವೆಲ್ಲ ಈ ಪುರುಷ ದೇಹಕ್ಕೆ ಬಂದ್ರಿ ಅಂದರೆ
ಈ ದೇಹದ 9 ಬಾಗಿಲಿನ ಪಟ್ಟಣದ ಒಳಗೆ 5 ತಲೆ ಹೆಡೆ ಹಾವಿಟ್ಟುಕೊಂಡು 11 ಜನ ಸೇನಾಧಿಪತಿಗಳ ಜೊತೆಗೆ ಬರುವ ಪುರಂಜನಿ ಅಂದರೆ ನಮ್ಮ ಬುದ್ಧಿ ಅಂತ ಅರ್ಥ. ಬುದ್ಧಿಂತು ಪ್ರಮದಾಂ ವಿದ್ಧಿ, ಭಾಗವತದ ಮಾತು. ನಮ್ಮ ಬುದ್ಧಿ ಅವಳು ಬಹಳ ಸುಂದರಳಾಗಿರ್ತಾಳೆ, ಹೊಸ ಹೊಸ ಬಟ್ಟೆ ತೊಡ್ತಿರ್ತಾಳೆ, ರೂಪಗಳನ್ನು ಬದಲಾಯಿಸ್ತಾ ಇರ್ತಾಳೆ. ಅವಳನ್ನು ಕಂಡ ಪುರಂಜನನಿಗೆ ಮದುವೆ ಮಾಡ್ಕೊಳ್ತೀಯ ಅಂತ ಕೇಳಿದ್ದೇ ತಪ್ಪು, ಆಗಲಿ ಅಂತಂದೇ ಬಿಟ್ಟ. ಇವನು ಹೂ ಅಂದ. ಅಂದರೆ ಬುದ್ಧಿಗೆ ಪರವಶನಾದ ಜೀವ ಅಂತ ಅರ್ಥ. ಆಮೇಲೆ ವಿಹಾರ ಮಾಡಿದ, ಕಾಲ ಕಳೆದ. ಕಾಲಕನ್ಯೆ ಆಕ್ರಮಣ ಮಾಡಿದ್ಲು. ಕಾಲಕನ್ಯೆ ಅಂದರೆ ಯಾರು? ಅತ್ಯಂತ ಕುರೂಪಳಾದ ಮೃತ್ಯುವಿನ ತಂಗಿ ಕಾಲಕನ್ಯೆ. ಅವಳಿಗೆ ಜರ ಅಂತ ಇನ್ನೊಂದು ಹೆಸರಿದೆ. ಮುಪ್ಪಿನ ಅಭಿಮಾನಿ ಅವಳು. ಮುಪ್ಪು ಅಂತ ಮನುಷ್ಯರ ಒಳಗೆ ಸೇರಿಕೊಳ್ತದೆ. ಯಾವಾಗ ಬರ್ತದೆ ಅಂತ ಯಾರಿಗಾದರೂ ಗೊತ್ತಾ? ಅದು ಫೋನ್ ಮಾಡಿ ಬರಲ್ಲ, ನಾಳೆ ನಿಮ್ಮ ಮನೆಗೆ ಬರೋಣ ಅಂತಿದ್ದೇನೆ ಅಂತ. ಯಾವಾಗ ಬೇಕಾದರೂ ಬಂದು ಸೇರ್ಕೊಳ್ತದೆ. ಅವಳು ಕುರೂಪಳು, ಅವಳಿಗೆ ರೂಪ ಇಲ್ಲ, ಅತ್ಯಂತ ಕುರೂಪಳಂತೆ. ಯಾರನ್ನಾದರೂ ಹೋಗಿ ಮದುವೆ ಮಾಡಿಕೊಳ್ಬೇಕು ಅಂತ ಎಲ್ಲರನ್ನೂ ಹೋಗಿ ಪುರುಷರನ್ನು ಗಂಟು ಬೀಳ್ತಿದ್ಲಂತೆ. ಈ ಕಥೆ ಹೇಳ್ತಾ ಇರೋ ನಾರದರನ್ನು ಒಂದ್ಸಲಿ ಗಂಟು ಬಿದ್ದಿದ್ಲಂತೆ. ನಾರದ, ನೀ ಎಷ್ಟು ಚೆನ್ನಾಗಿದ್ದಿ ನೋಡಲಿಕ್ಕೆ, ನೀನು ವೀಣೆಗೆ ನಾನೇನು ತೊಂದರೆ ಕೊಡಲ್ಲ, ನನ್ನ ಮದುವೆ ಮಾಡ್ಕೋ. ತಲೆ ಕೆಟ್ಟು ಹೋಗಿತ್ತಂತೆ ನಾರದರಿಗೆ. ಅವಳನ್ನು ಬಿಡಿಸ್ಕೊಂಡು ಬರೋದೇ ಕಠಿಣ ಅಂತ ಅನಿಸ್ತಿತ್ತು. ನಾನು ಬೇಡ ಅಂಥೇಳಿ ಓಡೋಗಿದ್ರು ನಾರದರು, ಶಪಿಸಿ. ಆಗ ನಾರದರ ಶಾಪಪಟ್ಟು ಜರ ಕಾಲಕನ್ಯಾ ಮೃತ್ಯುವಿನ ಬಳಿಗೆ ಬಂದಳು. ಮೃತ್ಯು ಅಂದ, ಮದುವೆಗೆ ಅಂತ ಗಂಟು ಬೀಳಬೇಡ ಅಂದ. ನೀನು ಮದುವೆ ಮಾಡ್ಕೋನು ಬೇಡ, ಮತ್ತೇನು ಮಾಡ್ಕೊಳ್ಳು, ನೀ ನನ್ನ ತಂಗಿಯಾಗಿದ್ದು ಬಿಡು ಅಂದ. ಆದರೆ ನಿನಗೆ ವರ ಕೊಡ್ತೀನಿ, ಎಲ್ಲರೊಳಗೂ ಅವರಿಗೇ ಗೊತ್ತಾಗದಂತೆ ಅವರೊಳಗೆ ಸೇರಿಕೊಂಡು ಅವರನ್ನು ಅನುಭವಿಸು ಅಂತ ಹೇಳಿಬಿಟ್ನಂತೆ. ಕಾಲಕನ್ಯಾ ಜರಾ ಸಾಕ್ಷಾತ್. ಮುಪ್ಪಿನ ಕಾಲಕನ್ಯೆಯನ್ನೋಳು ಮೃತ್ಯುವಿಗೆ ತಂಗಿಯಾಗಿ ಮೃತ್ಯುವಿನ ವರಬಲದಿಂದ ಎಲ್ಲರೊಳಗೂ ಸೇರಿಕೊಂಡು ಎಲ್ಲರನ್ನ ಅನುಭವಿಸ್ತಾಳಂತೆ. ಈ ಥರದವಳು ಪುರಂಜನನನ್ನು ಆಕ್ರಮಿಸ್ತಾಳೆ ಅಂತ ಭಾಗವತ ಆ ಕಥೆ ಹೇಳ್ತು. ಒಬ್ಬ ಪ್ರಜ್ವಾರ ಅಂತ ಬಂದ, ಯವನ ರಾಜ. ಅವನೊಟ್ಟಿಗೆ ಹೋರಾಟ ನಡೀತು. ನಮ್ಮ ದೇಹದೊಳಗೆ ಮುಪ್ಪು ಸೇರಿಕೊಳ್ತದೆ, ಮುಪ್ಪಿನ ಜೊತೆಗೆ ರೋಗಗಳು ಸೇರಿಕೊಳ್ತವೆ. ಹೋರಾಟ ನಡೆಸ್ತೇವೆ. 11 ಜನ ಸೇನಾಧಿಪತಿಗಳು ಅಸ್ವಸ್ಥರಾಗ್ತಾರೆ. 11 ಜನ ಸೇನಾಧಿಪತಿಗಳು ಅಂದರೆ ದೇಹದೊಳಗಿರೋ ಇಂದ್ರಿಯಗಳು ಅಂತ ಅರ್ಥ. ಆ ಸೇನಾಧಿಪತಿಗಳ ಕೈ ಕೆಳಗಿರುವಂಥ ವೃತ್ತಿ, ಮನಸ್ಸಿನ ವ್ಯಾಪಾರಗಳು, ವ್ಯವಹಾರ, ಅವೆಲ್ಲ ಕಾಲಾಳುಗಳು ಅಂತ ಅರ್ಥ. ಹೀಗೆ ವೃತ್ತಿಗಳೆಲ್ಲ ಕಾಲಾಳುಗಳು. 11 ಜನ ಸೇನಾಧಿಪತಿಗಳು ಒಬ್ಬೊಬ್ಬರಾಗೆ ಅಸ್ವಸ್ಥರಾದರು. ಮುಪ್ಪು ಸೇರ್ಕೊಂಡ ಮೇಲೆ ಮೆಲ್ಲನೆ ಕಣ್ಣು ಮಂಜಾಗಲಿಕ್ಕೆ ಶುರುವಾಗ್ತದೆ. ಕಿವಿ ಏನೋ ಕೇಳಿಸ್ತದೆ, ಏನು ಕೇಳಿಸ್ಬೇಕೋ ಅದು ಕೇಳಿಸೋದೇ ಇಲ್ಲ. ಮೂಗು ಇನ್ನೇನೋ ಆಗ್ತದೆ, ಹಲ್ಲು ತಾನಾಗೆ ಅಳಗಾಡ್ತವೆ, ತಲೆ ಕೂದಲಂತೂ ಮುಗದೇ ಹೋಯ್ತಲ್ಲಿ. ಉದುರೇ ಹೋಗ್ತವೆ, ಇಲ್ಲ ಅವು ಬೆಳ್ಳಗಾಗ್ತವೆ. ಒಳಗಿರೋನಿಗೆ ಚಿಂತೆ ಶುರು ಆಗ್ತದೆ, ಅಯ್ಯೋ ಬೆಳ್ಳಗಾಯ್ತಲ್ಲ ಅಂತ. ಅವು ಬೆಳ್ಳಗಾಗಿದೆ ಅಂತ ಎಲ್ರಿಗೂ ಗೊತ್ತಾಗ್ತಿರ್ತದೆ. ಅದನ್ನು ಕಪ್ಪು ಮಾಡಬೇಕಲ್ಲ ಅಂತ ನಮ್ಮ ಸಾಹಸ. ಮತ್ತೆ ಅದಕ್ಕಾಗಿ ಕಂಪ್ನಿಗಳನ್ನು ಹುಟ್ಟಾಕ್ತೀವಿ. ಎಲ್ಲರೂ ನೋಡಿದಾಗ ಅಂತಿರ್ತಾರೆ, ಇಲ್ಲೋ ಅದು ಕಪ್ಪಿಲ್ಲ ಬೆಳ್ಳಗಿದೆ ಅಂತ. ಹೌದು, ಹಂಗಿದ್ರೂ ಕಾಣಿಸ್ಬಾರ್ದು ಅಂತಿರ್ತಾನೆ. ಮತ್ತೆ ಇದು ಮನುಷ್ಯನ ವಿಚಿತ್ರ ಮನಸ್ಥಿತಿ. ಇದು ಮುಪ್ಪಿನ ಪ್ರಭಾವ. ಇಂದ್ರಿಯಗಳು ಎಲ್ಲ ಅಸ್ವಸ್ಥ ಆಗ್ತವೆ, ದೇಹದಲ್ಲಿ ಜರ್ಜರಿತವಾಗ್ತದೆ. ಇಷ್ಟು ಸ್ಥಿತಿಗತಿಗಳು ವ್ಯತ್ಯಾಸ ಆಗ್ತಾ ಇದ್ದಾಗಲೂ ಹೋರಾಟ ಕಡಿಮೆ ಆಗಲಿಲ್ಲ ಪುರಂಜನಂದು. ನಾನು ಯುದ್ಧ ಮಾಡ್ತೀನಿ, ನಾನು ವಿಹಾರ ಮಾಡ್ತೀನಿ, ನಾ ಪುರಂಜನಿಯ ಜೊತೆಗಿದ್ದೀನಿ ಅಂತ. ಪುರಂಜನಿ ಏನು ಮಾಡ್ತಾಳೆ? ಕೊನೆಗೆ ಅವಳು ದೇಹ ಬಿಟ್ಟು ಬಿಡ್ತಾಳೆ. ಮುಪ್ಪು ಜಾಸ್ತಿ ಬಂದಾಗ ಬುದ್ಧಿ ಕೆಲಸ ಮಾಡಲ್ಲ. ಕೊನೆಗೆ ಒಂದು 5 ತಲೆ ಹೆಡೆ ಹಾವಿಟ್ಟುಕೊಂಡಿತ್ತಲ್ಲ ಪಾಪ ಪುರಂಜನಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಅವು ಬುಸುಗುಡ್ತಿರ್ತವೆ. ಅವುಗಳ ಶಕ್ತಿನೂ ಕಡಿಮೆ ಆಗ್ತದೆ. ಆಮೇಲೆ ಮೃತ್ಯುನೇ ಆಕ್ರಮಣ ಮಾಡಿಬಿಡ್ತಾನೆ. ಮೃತ್ಯುವಿಗೆ ಶರಣಾದ ಅಂದಾಗ ಪುರಂಜನನಿಗೆ ಈ ದೇಹದೊಳಗೆ ಏನು ಉಳಿಲಿಲ್ಲ,
ಸತ್ತೋದ ಅಂತ ಕಥೆಯನ್ನು ಭಾಗವತ ಹೇಳ್ತಾರೆ. ಗಂಡಾದರೂ ಪುರಂಜನನಿಗೆ ಹೆಣ್ಣಿನ ಮೋಹ ಜಾಸ್ತಿಯಾಗಿ ಸ್ಮರಿಸ್ತಾ ದೇಹ ಬಿಟ್ಟದ್ದಕ್ಕೆ ಅವನು ಹೆಣ್ಣಾದ್ದಂತೆ, ಮಲಯಧ್ವಜನ ಮಗಳಾದ. ಇವಳು ಅವನನ್ನು ಸ್ಮರಿಸ್ತಾ ದೇಹ ಬಿಟ್ಟದ್ದಕ್ಕೆ ಇವಳು ಗಂಡಾದ್ಲಂತೆ, ವಿದರ್ಭನ ಮಗನಾದ. ದೈವಯೋಗದಿಂದ ಪುನಃ ಕಲಿತಾಗ ಅವರಿಬ್ಬರಲ್ಲೇ ಮನಸ್ಸಿನಲ್ಲಿ ಬಂತಂತೆ, ನಾವೆಲ್ಲ ಏನಾಗಿದ್ವಿ, ಏನಾದ್ವೆಲ್ಲ, ಇದಕ್ಕೆಲ್ಲ ಕಾರಣ ಅವಿಜ್ಞಾತ ಅನ್ನೋ ಸ್ನೇಹಿತನನ್ನು ಮರೆತದ್ದು ಅಂತ ಪಶ್ಚಾತ್ತಾಪಪಟ್ಟರು ಅಂತ ಕಥೆ. ಇದು ನಮ್ಮ ಬದುಕಿಗೆ ಬೇರೆ ಬೇರೆ ಮುಖವಾಗಿ ಸಂದೇಶ ಕೊಡುವಂಥ ಕಥೆ. ಇದನ್ನು ಪುರಂಜನನ ಉಪಾಖ್ಯಾನ ಅಂತ ತಿಳಿಸಿ ಪ್ರಾಚೀನ ಬರಿಹಿಗೆ ಹೇಳಿದ್ದಾರೆ ನಾರದರು. ಈ ಕಥೆ ಕೇಳಿದ ಕೂಡಲೇ ಬದಲಾಗಿಬಿಟ್ನಂತೆ ಪ್ರಾಚೀನ ಬರಿ. ಅರೆ ಎಂಥ ದೇಹ, ನಾವು ಏನು ಮಾಡ್ತಾ ಇದ್ದೇವೆ ಈ ದೇಹದೊಳಗಿದ್ದು, ನಮ್ಮಿಂದ ಏನು ನಡೀತಾ ಇದೆ ಭೂಮಿಯಲ್ಲಿ ಬಂದರೂ ಕೂಡ ಅಂತ ಅವನು ತನ್ನನ್ನು ಬದಲಾಯಿಸಿಕೊಂಡ ಅನ್ನೋ ಉಪಾಖ್ಯಾನ ಭಾಗವತದಲ್ಲಿ ಬರ್ತದೆ. 5ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಮಹಾನುಭಾವನಾದ ಪ್ರಿಯವ್ರತನ ಚರಿತ್ರೆಯನ್ನು ಹೇಳ್ತಾರೆ. ಪ್ರಿಯವ್ರತ ರಾಜ ವಿವಾಹ ಮಾಡಿಕೊಳ್ಳೋದಿಲ್ಲ, ನಾನು ಮಕ್ಕಳನ್ನು ಪಡೆಯಲ್ಲ, ರಾಜ್ಯಭಾರ ಮಾಡಲ್ಲ, ಸ್ವಯಂಭುವ ಮನುವಿನ ಮಗನಾಗಿ ಇವು ಯಾವುದೂ ಮಾಡಲ್ಲ, ಕಾಡಿನಲ್ಲಿ ನಾನು ಸನ್ಯಾಸಿ ಆಗ್ತೇನೆ ಅಂತ ಹೋಗಿದ್ದ. ಇದೊಂದು ವಿಚಿತ್ರ ಮನಸ್ಥಿತಿ. ಶಾಸ್ತ್ರ ಕೇಳಿದ್ದ, ನಾರದರ ಉಪದೇಶ ಬೇಕಾದಷ್ಟು ಕೇಳಿದ್ದ, ಆದರೆ ಸಂತತಿ ಬೇಡ, ಮದುವೆ ಬೇಡ, ಮಕ್ಕಳು ಬೇಡ, ರಾಜ್ಯ ಬೇಡ, ಸಂಪತ್ತು ಬೇಡ, ಅಧಿಕಾರ ಬೇಡ ಅಂತ ಅವುಗಳ ಮೇಲೆಲ್ಲ ಇವನಿಗೆ ಬೇಡ ಬೇಡ ಅಂತ ಅನಿಸಿದೆ. ಕೇಳಿದರು, ಸ್ವಯಂಭವ ಮನುನು ಕೇಳಿದ, ಯಾಕೆ ಬೇಡ, ಯಾಕೆ ಬೇಡ ಅಂದರೆ ಕಾರಣ ಕೊಟ್ಟ. ಅವೆಲ್ಲ ನನ್ನನ್ನು ಸಂಸಾರದಲ್ಲಿ ಬಂಧನ ಮಾಡಿಡ್ತಾವೆ, ಅದಕ್ಕೆ ಬೇಡ ಅಂದ. ಕಾಡಿಗೆ ಹೋದರೆ ಯಾರೂ ಇರಲ್ಲ, ಕಾಡಿಗೆ ಹೋಗಿ ಜಪ ಮಾಡಿಕೊಂಡು ಸನ್ಯಾಸಿ ಆದರೆ ಯಾರೂ ಕೇಳಲ್ಲ, ನನ್ನ ಯಾರು ಕೇಳ್ತಾರೆ, ಒಬ್ಬಂಟಿಗನಾಗಿ ಸದಾ ದೇವರ ಧ್ಯಾನ ತತ್ಪರನಾಗ್ತೀನಿ, ಶಾಸ್ತ್ರ ಹೇಳೋದು ಅದನ್ನೇ ಅಲ್ವೇ ಅಂದ. ಮತ್ತೆ ತಾನು ಮಾಡೋದಕ್ಕೆಲ್ಲ ಶಾಸ್ತ್ರವನ್ನು ಆಧಾರವಾಗಿ ಕೊಟ್ಟರೆ ಚಂದ ಅಲ್ವೇ ಮಾತುಗಳು. ಹೀಗೆ ಪ್ರಿಯವ್ರತ ತನ್ನನ್ನು ತಾನು ಯಾವುದರಲ್ಲೂ ತೊಡಗಿಸ್ಕೊಳ್ಬಾರ್ದು ಅಂತ ಹಠ ಮಾಡಿ ಸನ್ಯಾಸಿ ಆಗ್ತೇನೆ ಅಂತ ಕಾಡಿಗೆ ಹೋದ. ಸ್ವಯಂಭೂಮನು ಅಪ್ಪ ಬಂದು ಉಪದೇಶ ಮಾಡಿದರೆ ಕೇಳಲಿಲ್ಲ, ನಾರದರ ಉಪದೇಶ ಕೇಳಲಿಲ್ಲ. ಸ್ವಯಂಭೂಮನು ಬ್ರಹ್ಮನ ಬಳಿಗೆ ಹೋಗಿ ದೂರು ಕೊಟ್ಟ, ನಿಮ್ಮ ಮೊಮ್ಮಗ ಯಾವುದೋ ದಾರಿ ಹಿಡಿದು ಹೊರಟಿದ್ದಾನೆ, ನೀವೇ ನೋಡ್ಕೊಳ್ರಿ ಅಂತದ್ದ. ಹಂಸವಾಹನರಾದ ಚತುರ್ಮುಖ ಬ್ರಹ್ಮದೇವರು ಸತ್ಯಲೋಕದಿಂದ ಭೂಮಿಗಿಳಿದ್ರಂತೆ ಮೊಮ್ಮಗನಿಗೋಸ್ಕರ ಅಂತ. ಪ್ರಿಯವ್ರತನನ್ನು ಮಾತನಾಡಿಸ್ತಾ ಹೇಳ್ತಾರೆ, ಶಾಸ್ತ್ರವನ್ನು ಬರೀ ಟ್ರಾನ್ಸ್ಲೇಟ್ ಮಾಡಿದರೆ ಉಪಯೋಗ ಇಲ್ಲ ಅಂತಾರವರು. ಮನುಷ್ಯರಲ್ಲಿ ಅಲೋನ್ ಅಂತ ಒಂದು ಸಂಸ್ಕೃತಿ ಹುಟ್ಟಾಕಿದ್ದಾರೆ ಇತ್ತೀಚೆಗೆ. ಬಿ ಅಲೋನ್ ಅಂತಾರೆ ಎಲ್ಲರೂ. ಈಗ ಗಂಡಾಗಲಿ ಹೆಣ್ಣಾಗಲಿ, ಗಂಡು ಹೇಳ್ತದೆ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ಹೆಣ್ಣು ಹೇಳ್ತದೆ ನನಗೆ ಬೇಡ ಈ ಗಂಡ ಈ ಮಕ್ಕಳು, ನಾನು ಸ್ವಾಭಿಮಾನಿ ಹೆಣ್ಣು, ನಾನು ಸ್ವಾಭಿಮಾನಿ ಪುರುಷ, ನಾನು ದುಡಿತೇನೆ, ನಾನು ತಿಂತೇನೆ, ನಾನು ಗಳಿಸ್ತೇನೆ. ಎಲ್ಲಿವರೆಗೂ ಬಂತು ಈ ಸಂಸ್ಕೃತಿ? ಮನೆಯೊಳಗೆ ಅಪ್ಪ ಬೇಡ, ಅಮ್ಮ ಬೇಡ, ಅತ್ತೆ ಬೇಡ, ಮಾವ ಬೇಡ, ಹೆಣ್ಣಾಗಿ ಶೋಷಣೆ ಆಗ್ತದೆ, ಹಾಗಾಗಿ ನಾನು ಅವನ ಜೊತೆಗಿರಲ್ಲ ಅಂತ ಹೆಣ್ಣಿನ ವ್ಯವಸ್ಥೆ. ಅರೆ ಅವಳ ಜೊತೆಗೆ ನಾನೆಲ್ಲಿ ಬದುಕಲಿ ಅಂತ ಗಂಡಿನ ಧೋರಣೆ. ಇದೆಲ್ಲ ಬಿ ಅಲೋನ್ ಅಂತ ಒಂದು ವ್ಯವಸ್ಥೆ. ಅಲೋನ್ ಅಂತಾರೆ, ಏನು ಕೇಳಿದ್ರು ಅಲೋನ್, ನನ್ನ ಪಾಡಿಗೆ ನಾನು ರೂಮ್ನಲ್ಲಿರ್ತೀನಿ ಬಿಟ್ಬಿಡು ಅಂತಾರೆ ಎಲ್ಲರೂ ಇವತ್ತು. ಇದು ಮೇಲ್ನೋಟಕ್ಕೆ ರುಚಿಸ್ತದೆ ಮನುಷ್ಯರಿಗೆ. ಈ ಮನುಷ್ಯರ ಈ ವ್ಯವಸ್ಥೆಯನ್ನು ನೋಡಿ ನಗುತ್ತಿರೋರು ಯಾರು ಗೊತ್ತೇನು? ಇತ್ತೀಚೆಗೆ ಕಾಡಿನಲ್ಲಿ ಪ್ರಾಣಿಗಳು ನಗಲಿಕ್ಕೆ ಶುರು ಮಾಡಿದ್ದಾವೆ. ನಾವೇ ವಾಸಿಯಲ್ಲ ಯುವಕರಿಗಿಂತ ಅಂತ. ಅರೆ ನಮ್ಮ ಮಕ್ಕಳು, ನಮ್ಮ ಮರಿಗಳು, ನಾವು ಮೊಟ್ಟೆ ಇಟ್ಟು ನಾವೇ ಬೆಳೆಸಿದಂಥ ನಮ್ಮ ಪಕ್ಷಿಯ ಮರಿ ಸಂತತಿಗಳು ಆಕಾಶದಲ್ಲಿ ಹಾರೋದನ್ನು ನೋಡಿ ಪಕ್ಷಿಗಳು ಖುಷಿ ಪಡ್ತಿದ್ದಾವೆ. ಅವು ಏನೋ ಗೂಡು ಕಟ್ಟಿಕೊಂಡು ಮನೆ ಮಾಡಿಕೊಂಡು ಅಲ್ಲೇ ಹೋರಾಡಿಕೊಂಡು ಕಚ್ಚಾಡಿಕೊಂಡು ಜಗಳಾಡಿಕೊಂಡು ಆಹಾರಕ್ಕೆ ಅಂತ ನಾಡಿನಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿದ್ದಾರಲ್ಲ, ಇವ್ರನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗಲಿಕ್ಕೆ ಶುರುವಾಗಿದೆ ಈಗ. ಅರೆ ನೀವು ಯಾಕೆ ಹಿಂಗಿದ್ದಾವೆ ಅಂತಂತ. ಇರುವ ಬದುಕು ಬಹಳ ದಿನದ್ದಲ್ಲ, ಅದನ್ನು ಚೆನ್ನಾಗಿ ಅನುಭವಿಸುವ ಅವಕಾಶ ಇದ್ದರೂ
ಕಾರಣಗಳೇ ಸರಿಯಾಗಿ ವಿಮರ್ಶಿಸ್ಕೊಳ್ಳದೇನೆ ಯಾವುದೋ ಒಂದು ಕೃತ್ರಿಮ ವಿಚಾರಕ್ಕೆ ಹೊರಟಿದೆ ಅಂದರೆ ಇದು ಎಂಥ ದುಸ್ಥಿತಿ ಬಂತು ನೋಡ್ರಿ. ಇದಕ್ಕೆ ಬೇರೆ ಬೇರೆ ಕಾರಣ ಹೇಳ್ತಾರೆ. ಎಲ್ಲರ ಬಾಯಿ ಬಡಿಲಿಕ್ಕೆ ಶುರು ಮಾಡಿದ್ದಾರೆ ಈಗ ಎಲ್ಲರೂ ಕೂಡ. ದೊಡ್ಡವ್ರ ಬಾಯಿಯನ್ನು ಬಡಿತಾರೆ, ಹೇಳುವವ್ರ ಬಾಯಿ ಬಡಿತಾರೆ. ಈಗ ಮಾವೋವಾದಿಗಳು, ಕಮ್ಯುನಿಸ್ಟು ಅವ್ರದ್ದೆಲ್ಲ ಸಮಸ್ಯೆ ಕಡಿಮೆ ಈಗ. ಹಿಂದೆಲ್ಲ ಅವ್ರ ಸಮಸ್ಯೆ ಜಾಸ್ತಿ ಇತ್ತು ದೇಶದಲ್ಲಿ. ಅವ್ರ ನಕ್ಸಲೈಟ್ಸು, ಇವರು ಮಾವೋವಾದಿಗಳು, ಇವರು ಕಮ್ಯುನಿಸ್ಟು, ಇವ್ರದ್ದೆಲ್ಲ ಭಾರಿ ಸಮಸ್ಯೆ ಅವಳಿ ಇತ್ತು. ಇತಿಹಾಸ ಪುಟಗಳನ್ನು ಲೈಬ್ರರಿಗಳಲ್ಲಿ ತೆಗೆದುಹಾಕಿದಾಗ ನಮಗೆ ಆಶ್ಚರ್ಯ ಆಗ್ತದೆ, ಎಂಥವ್ರು ಇದ್ರಪ್ಪ ಅಂತ. ಅವ್ರದ್ದೆಲ್ಲ ಕಡಿಮೆ ಆಯ್ತು ಈಗ ಸಮಸ್ಯೆ. ಆಡಳಿತ ಸುಭದ್ರ ಆಯಿತು ಅಂದ್ಕೊಂಡು ಮನೆ ಒಳಗೆ ಶುರು ಆಗಿಬಿಡ್ತಿದ್ರು. ಮನೆ ಒಳಗೆ ಒಬ್ಬ ಕಮ್ಯುನಿಸ್ಟು, ಒಬ್ಬನು ಮಾವೋವಾದಿ, ಮತ್ತು ಇವು ಕಾಡಿನಲ್ಲಿರೋರೆಲ್ಲ ನಾಡಿಗೆ ಬಂದ ಮೇಲೆ ಕಾಡು ಆರಾಮಾಗಿಬಿಡ್ತಿದ್ರು. ಅವರು ನಮಗೆ ನೋಡಿ ನಗಲಿಕ್ಕೆ ಶುರು ಮಾಡಿದರು. ಇವು ಏನು ಉಪಯೋಗ ಇಲ್ಲ ಅಂದು. ಚೆಂದಾಗಿ ತಿಂದು ಉಂಡು ಗಟ್ಟಿ ಮುಟ್ಟಾಗಿ ಗಂಡ ಮಕ್ಕಳು ಮಡದಿ ಮನೆ ವಾಹನ ಎಲ್ಲ ಖರೀದಿ ಮಾಡಿ ಚೆನ್ನಾಗಿರ್ಬೇಕೋ ಬೇಡ? ಅದು ಯಾವುದು ಬೇಡ ಈಗ. ಇದು ಧೋರಣೆ, ಇದು ಸಮಾಜದಲ್ಲಿ ಈ ಥರದ ಬೆಳವಣಿಗೆ ಇದು ಘೋರ ದುರಂತವನ್ನು ಉಂಟು ಮಾಡ್ತದೆ. ಯಾವುದನ್ನು ಮನುಷ್ಯ ಸಹಿಸ್ಕೊಳ್ಳಿಕ್ಕವಲ್ಲ, ಕಷ್ಟ ಸಹಿಸ್ಕೊಳ್ಳಿಕ್ಕವಲ್ಲ, ಸಂತೋಷವನ್ನು ಸರಿಯಾಗಿ ಅನುಭವಿಸ್ಲಿಕ್ಕೂ ಅಲ್ಲ. ಇದು ಇನ್ನೂ ದುಸ್ಥಿತಿ. ಒಳ್ಳೆ ಸಿಹಿ ತಿನಿಸು ಮಾಡಿದ್ದಾರೆ, ನಾಲಿಗೆಯಲ್ಲಿ ಇಟ್ಟು ರುಚಿಯಿಂದ ಅನುಭವಿಸಿ ಎಂಥ ಚೆನ್ನಾಗಿದೆ ಅಂತ ಎಕ್ಸ್ಪ್ರೆಸ್ ಮಾಡಲಿಕ್ಕವಲ್ಲ. ಇವತ್ತು ಶೆಲ್ಫಿ ಹುಚ್ಚಿನಲ್ಲಿದ್ದೇವಷ್ಟೇ. ಮಾಡಿದ್ದನ್ನು ತಿಂದು ಅನುಭವಿಸೋಕ್ಕಿಂತ ಫೋಟೋ ತೆಗೆದು ಲೈಕ್ ಎಷ್ಟು ಬಂತು ಅಂತ ನೋಡೋದ್ರಲ್ಲಿ ನಮ್ಮ ಸಾಹಸ. ಇದು ಏನು ದುಸ್ಥಿತಿ ಬಂತು. ಏನೆಲ್ಲ ಮನುಷ್ಯ ಮಾಡಬೇಕಾಗಿದೆ, ಏನೆಲ್ಲ ಅನುಭವಿಸಬೇಕಾಗಿದೆ. ಆ ಹಚ್ಚ ಹಸಿರಿನ ಗುಡ್ಡ, ಚಿಲಿಪಿಲಿ ಪಕ್ಷಿಗಳ ಧ್ವನಿ, ಆಕಾಶದ ನೀಲವಾದ ಆ ಬಣ್ಣ, ಆಗಾಗ ಬೀಳುವ ಕಾಮನ ಬಿಲ್ಲು, ಹರಿಯುವ ನದಿಗಳು, ಹಿಮಾಲಯದ ಬೆಟ್ಟದ ತುದಿಗಳಲ್ಲಿ ಆ ಅಪೂರ್ವವಾದ ಚಳಿ, ಸಮುದ್ರದ ಭೋರ್ಗರೆತ, ಏನು ಬೇಡವಾಗಿದೆ, ಏನೂ ಬೇಡವಾಗಿಬಿಟ್ಟಿದೆ ಮನುಷ್ಯನಿಗೆ. ಎಲ್ಲ ಮೊಬೈಲ್ನಲ್ಲಿ ನೋಡ್ತೇನೆ ಅಂತಂತಾನೆ. ಛೇ 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 ಛೇ, ಕಳ್ಕೊಂಡ್ವಿ, ನಾವೇನೋ ಕಳ್ಕೊಂಡ್ವಿ ಅಂತ ಅನ್ನಿಸ್ತದೋ ಇಲ್ಲೋ. ಭಾಗವತ ಇವನ್ನೆಲ್ಲ ದೂರ ಸರಿಸಿ ಬಾ ಒಳಗೆ ನಾನು ಏನೆಲ್ಲ ತೋರಿಸ್ತೇನೆ ಅಂತ ಹೇಳ್ತದೆ. ಪ್ರಿಯವ್ರತನ ಧೋರಣೆಯನ್ನು ಬ್ರಹ್ಮದೇವರು ಎಷ್ಟು ಚೆನ್ನಾಗಿ ತೆಗಿತಾರೆ ತಲೆಯಿಂದ ನೋಡಿ. 2 ಥರದ ಉಪಾಯಗಳು, 2 ಅಲ್ಲ 4 ಇದ್ದಾವೆ. ಒಬ್ಬ ವ್ಯಕ್ತಿಯನ್ನು ಒಂದು ದಾರಿಗೆ ತರಲಿಕ್ಕೆ 4 ಥರದ ಉಪಾಯಗಳಿದ್ದಾವೆ. ಸಾಮ ಅಂತ ಒಂದು, ದಾನ ಅಂತ ಇನ್ನೊಂದು, ಭೇದ ಅಂತ ಒಂದು, ಕೊನೆಗಿದೆಯಲ್ಲ ಅದು ದಂಡ ಅಂತ. ಸಾಮ, ದಾನ, ಭೇದ, ದಂಡ. ಚತುರ್ಮುಖ ಬ್ರಹ್ಮದೇವರು ಸ್ವತಃ ತನ್ನ ಮೊಮ್ಮಗನಾದ್ದರಿಂದ ಅವನನ್ನು ಸರಿದಾರಿಗೆ ತರಬೇಕು ಅಂತಿದೆ. ಯಾವ ಉಪಾಯವನ್ನು ಬಳಸಿದರು ಅಂತ ಭಾಗವತ ಹೇಳ್ತದೆ. ಸಾಮೋಪಾಯವನ್ನು ಬಳಸಬೇಕು. ಈ ಸಾಮ ಸೊಸೈಟಿಯಲ್ಲಿ ಬಹುಬೇಗ ಪರಿಣಾಮ ಆಗಲ್ಲ. ಆ ಸಾಮದ ಜೊತೆಗೆ ಆಗಾಗ ದಾನ ಮತ್ತು ಭೇದದ ಪ್ರತಿಶತ ಕಡಿಮೆ ಇದ್ದರೂ ಸೇರಿಕೊಂಡ್ರೆ ಸೊಸೈಟಿ ಮೇಲೆ ಪರಿಣಾಮ ಬೇಗ ಆಗ್ತದೆ. ಇದನ್ನು ಮನುಷ್ಯ ಕಲಿಬೇಕಿವತ್ತು. ಇವತ್ತು ಮನೆ ಕುಟುಂಬಗಳಲ್ಲಿ ಆ ಕುಟುಂಬ ಸದಸ್ಯ ಹಿರಿಯರ ಮಾತುಗಳು ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇಲ್ಲ. ಬಹಳ ಜನ ಕೇಳ್ತಾರೆ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತ. ನಾನು ಆವಾಗ ಹೇಳ್ತಿರ್ತೀನಿ, ನಿಮ್ಮ ಮೇಲಾದರೂ ಪರಿಣಾಮ ಆಯಿತಾ? ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದಾಗ ನಿಮ್ಮ ಮೇಲಾದರೂ ಪರಿಣಾಮ ಆಯಿತಾ? ನಿಮ್ಮ ಮೇಲೆ ಆಗದೆ ಇದ್ದದ್ದು ಮಕ್ಕಳ ಮೇಲೆ ಹೇಗಾಗ್ತದೆ ನಿಮ್ಮ ಮಾತು? ಏನೋ ಒಂದು ಇರಬೇಕಲ್ಲ ಶಕ್ತಿ. ಹಾಗಾದರೆ ಇನ್ಯಾರ್ದೋ ಮಾತು ಅವನ ಮೇಲೆ ಪರಿಣಾಮ ಆಗ್ತಾ ಇದೆ ಅಂದರೆ ಅವನೊಳಗೆ ಇರೋದು ಅಂಥ ಶಕ್ತಿ ಏನು, ನನ್ನೊಳಗೆ ಇಲ್ಲದೇ ಇರೋದೇನು ಅಂತ ಯೋಚಿಸ್ಬೇಕಲ್ಲ ನಾವು. ಇದಕ್ಕೆ ಧರ್ಮದ ಹೆಸರು ಕಟ್ಟಬಾರ್ದು. ಇದಕ್ಕೆ ಸಂಸ್ಕೃತಿ, ಧರ್ಮ, ಶಾಸ್ತ್ರ ಅವುಗಳ ಮೇಲೆ ಹೆಸರು ಕಟ್ಟಬಾರ್ದು. ಇದು ಕಾಮನ್ ಸೆನ್ಸ್ ಅಂತ ಹೇಳ್ತದೆ ಭಾಗವತ. ಯಾರೋ ಒಬ್ಬ ವ್ಯಕ್ತಿ ನನ್ನ ಮಾತಿಗೆ ಬೆಲೆ ಕೊಡುವ ಹಾಗೆ, ಆಕರ್ಷಿತನಾಗುವ ಹಾಗೆ, ನನ್ನ ಮಾತಿಗೆ ಅನುಗುಣವಾಗಿ ನಡ್ಕೊಳ್ಳೋ ಹಾಗೆ ಆಗ್ತಾ ಇದ್ದಾನೆ ಅಂದರೆ ಆ ಮಾತಿನಲ್ಲಿ ಒಂದೇನೋ ಸತ್ವ ಇದೆ ಅಂತ ಅರ್ಥನ.
ಮಾತಾಡಿದರೂ ಯಾರೂ ಕೇಳ್ತಾ ಇಲ್ಲ ಅಂದರೆ ಅಲ್ಲಿ ಏನೋ ಕೊರತೆ ಆಡೋನಲ್ಲಿದೆ ಅಂತನೋ ಮಾತಿನಲ್ಲಿದೆ ಅಂತನೋ. ಇದನ್ನು ಯೋಚಿಸಬೇಕು ಮನುಷ್ಯ. ಆಡುವಾಗ ಹೇಗೆ ಆಡಬೇಕು ಅದನ್ನು ಹೇಳಿಕೊಡ್ತು ನಮ್ಮ ಪುರಾಣ ಶಾಸ್ತ್ರಗಳು. ಬ್ರಹ್ಮದೇವರು ತನ್ನ ಮೊಮ್ಮಗನೇ ಹಠ ಮಾಡಿ ದಾರಿಗೆ ಬರಲ್ಲ ಅಂತ ಕೂತಾಗ ಸಾಮ ಹಾಗೂ ಭೇದ, ಇದರಲ್ಲಿ ಭೇದದ ಪ್ರತಿಶತ ಸ್ವಲ್ಪ, ಸಾಮದ ಪ್ರತಿಶತ ಜಾಸ್ತಿ ಮಾಡಿ ಅವನಿಗೊಂದು ಉಪದೇಶ ಮಾಡ್ತಾರೆ. ಅದು ಅವನ ಮೇಲೆ ಪರಿಣಾಮ ಬೀರ್ಬಿಡ್ತದೆ. ಇದು ನಾವು ಕಲಿಬೇಕಾಗಿದೆ ಅಂತ ಭಾಗವತ ಹೇಳ್ಕೊಡ್ತದೆ. ಸಾಮದ ಪ್ರತಿಶತ ಏನು, ಅದು ಏನದು, ಸಾಮ ಏನು, ಭೇದ ಏನು ಅಂತ ನೀವು ಈ ಮಾತುಗಳಲ್ಲಿ ನೋಡ್ಬೋದು. ಬ್ರಹ್ಮದೇವರು ಹೇಳ್ತಾರೆ, ಮನೆ ಬೇಡವಾ, ಮಡದಿ ಬೇಡ, ಮದುವೆ ಮಾಡಿಕೊಳ್ಳೋದಿಲ್ಲ, ಸರಿ ನೀನು ಮಕ್ಕಳನ್ನು ಪಡೆಯಲ್ಲ, ರಾಜ್ಯ ಬೇಡ, ಅಧಿಕಾರ ಬೇಡ ಅಂತಿದ್ದಿ, ನೋಡು ನಾನು ನಿನಗಿಂತ ಹಿರಿಯನೇ, ಈ ವಿಷಯ ಆಮೇಲೆ ಮಾತನಾಡೋಣ. ಒಂದು ಸತ್ಯ ನಿನ್ನ ಮುಂದೆ ನಾನು ಇಡ್ತೇನೆ, ಅದರ ಬಗ್ಗೆ ನೀನು ಒಪಿನಿಯನ್ ಹೇಳು ಅಂದ್ರಂತೆ. ಏನು ಸತ್ಯ ಅಂತ ಕೇಳಿದ್ರು. ಏನು ಸತ್ಯ ಅಂದರೆ, ನಾನಾಗಲಿ, ನಿನ್ನನ್ನು ಹಡೆದ ನಿಮ್ಮಪ್ಪ ಆಗಲಿ, ನಿನಗಿಷ್ಟು ದಿವಸ ಉಪನ್ಯಾಸ ಮಾಡ್ತಿದ್ನಲ್ಲ ನಾರದ ಅವನಾಗಲಿ, ಬ್ರಹ್ಮದೇವರು ಹೇಳಿದ ಮಾತು, ಇನ್ನಿತರ ನಿನ್ನ ಆಳು ಕಾಳುಗಳು ಅಂತ ಏನು ಇಷ್ಟು ದಿವಸ ನೋಡ್ತಿದ್ದಿ, ಭೂಮಿಯಲ್ಲಿರುವ ಪ್ರಜೆಗಳು ಅವರಾಗಲಿ, ನಾವ್ಯಾರು ಸ್ವತಂತ್ರರಲ್ಲ, ಇದನ್ನು ಮನವರಿಕೆ ಮಾಡ್ಕೋ ಅಂತಂದ್ರಂತೆ. ಇದು ಫ್ಯಾಕ್ಟ್. ಇದನ್ನು ಪುರಾಣಗಳಲ್ಲಿ ನೀನು ಚೆಕ್ ಮಾಡು, ವೇದಗಳಲ್ಲಿ ಚೆಕ್ ಮಾಡು, ನಿನ್ನ ಅನುಭವವನ್ನೇ ಚೆಕ್ ಮಾಡ್ಕೊ. ಏನು ಚೆಕ್ ಮಾಡ್ಕೋ, ನಾನು ಸ್ವತಂತ್ರನಲ್ಲ ಅನ್ನೋದನ್ನು ಮೊದಲು ಖಾತ್ರಿ ಮಾಡ್ಕೊ. ಅಂದರೆ ಮನುಷ್ಯ ಸ್ವ ಇಚ್ಛೆಯಿಂದ ನಿರ್ಧಾರಗಳನ್ನು ತಗೊಳ್ಳುವ ಹಾಗೂ ತಗೊಳ್ಳಬಾರದ ಅಂಶಗಳು ಯಾವ್ಯಾವುದು ಅಂತ ಅವನೇ ಡಿಕೋಟ್ ಮಾಡಬೇಕಾಗಿದೆ ಇವತ್ತು. ಇದು ನನ್ನ ಇಚ್ಛೆಗೆ ಅನುಗುಣವಾದ ನಿರ್ಧಾರ, ಇದನ್ನು ನಾನೇ ತಗೊಳ್ಬೇಕು. ಇಲ್ಲ, ಇದು ನನ್ನ ಇಚ್ಛೆಯಂತೆ ನಡೆಯೋದಲ್ಲ, ಇದನ್ನು ನಾನು ಅವನಿಗೆ ಮಣದೇ ತಗೊಳ್ಬೇಕು ಅಂತ ಒಂದು ವ್ಯವಸ್ಥೆ ಇದೆ ಅಲ್ಲ. ಇದನ್ನು ಬ್ರಹ್ಮದೇವರು ಎಕ್ಸ್ಪೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಎಷ್ಟರ ಮಟ್ಟಿಗೆ ನಾವು ಇದನ್ನು ಒಪ್ಪಿಕೊಳ್ತೇವೆ ಅನ್ನೋದು ಆಮೇಲೆ ಯೋಚನೆ ಮಾಡೋಣ ಅಂತ. ನಮ್ಮ ಮನೆಗೆ ಒಂದು ಎತ್ತು ತರ್ತೇವೆ, ಒಂದು ಆಕಳನೋ ಎತ್ತೋ ತರ್ತೇವೆ. ಈ ಉದಾಹರಣೆ ಭಾಗವತದ್ದು. ನೆಕ್ಸ್ಟ್ ವರ್ಷನ್, ಮುಂದಿನ ವರ್ಷನ್ನಲ್ಲಿ ಭಾಗವತ ಇದಕ್ಕೆ ಬೇರೆ ಉದಾಹರಣೆ ಕೊಡ್ಬೋದು, ಮೊಬೈಲೋ ಅಥವಾ ಇನ್ನೇನೋ ಯಂತ್ರನೋ ಕೊಡ್ಬೋದು. ಭಾಗವತ ಕೊಟ್ಟ ಉದಾಹರಣೆ ಇದು. ಆ ಎತ್ತು, ಆ ಆಕಳ, ಆ ಕುದುರೆ ನಮ್ಮ ಮನೆಗೆ ನಾವು ತಂದಾಗ ಅದು ನಮ್ಮ ಹಿಡಿತದಲ್ಲಿರಲಿ ಅಂತ ನಾವು ಮಾಡೋ ಉಪಾಯ ಏನು? ಮೂಗಿನ ದಾರ ಹಾಕ್ತೀವಿ. ಮೂಗಿಗೆ ದಾರ ಹಾಕಿ ಎತ್ತನ್ನು ಮುಂದೆ ಬಿಡ್ತೇವೆ. ಕೈಯಲ್ಲಿ ಹಗ್ಗ ಇಟ್ಟದ್ದನ್ನು ಏನು ಮಾಡ್ತಾನೆ, ಬಲಕ್ಕೆ ತಿರುಗಿಸ್ತಾನಷ್ಟೆ. ಎತ್ತಿಗೆ ಪ್ರತ್ಯೇಕವಾಗಿ ಬಲಕ್ಕೆ ಹೋಗು ಅಂತ ಹೇಳಬೇಕಾಗಿಲ್ಲ. ಸುಮ್ಮನೆ ಬಲಕ್ಕೆ ತಿರುಗಿಸಿದರೆ ಎತ್ತು ತಾನಾಗೆ ಬಲಕ್ಕೆ ತಿರುಗಬೇಕು ಅಂತ ಗೊತ್ತಾಗ್ತದೆ, ಎಡಕ್ಕೆ ತಿರುಗಿಸಿದರೆ ಎಡಕ್ಕೆ ಹೋಗಬೇಕು ಅಂತ ಗೊತ್ತಾಗ್ತದೆ. ಮೂಗಿನ ದಾರ ಎಷ್ಟು ಕೆಲಸ ಮಾಡ್ತದೆ ನೋಡಿ. ಹಾಗೆ ಕುದುರೆ ಓಡಿಸುವ ಒಂದು ಪದ್ಧತಿ ಇದೆ. ಕುದುರೆಗಳಿಗೆ ಯಾವತ್ತಾದರೂ ಬಲಕ್ಕೆ ತಿರುಗು ಅಂತ ಬಾಯಲ್ಲಿ ಹೇಳ್ತೇವಾ? ಇಲ್ಲ. ಹಾಗಾದರೆ ಕುದುರೆ ಮೇಲೆ ಕೂತ ಆ ವ್ಯಕ್ತಿ ಏನು ಮಾಡ್ತಾನೆ, ಬಲಭಾಗದಲ್ಲಿ ಸುಮ್ಮನೆ ಹೀಗಂತಾನೆ, ಕುದುರೆಗೆ ಗೊತ್ತಾಗ್ತದೆ, ಓ ನಾನು ಬಲಕ್ಕೆ ತಿರುಗಬೇಕು ಅಂತ ನನ್ನ ಯಜಮಾನ ಹೇಳ್ತಿದ್ದಾನೆ ಅಂತ. ಕುದುರೆ ಓಡಿಸುವಾಗ, ಎತ್ತನ್ನು ನಿಯಂತ್ರಿಸುವಾಗ ಇಲ್ಲೆಲ್ಲ ಇರೋದು ಆ್ಯಕ್ಚುಲಿ ಆಟೋ ಸಿಸ್ಟಮ್. ಇವತ್ತು ಅಡ್ಯಾಸ್ ಅಂತ ಒಂದು ಫ್ಯೂಚರ್ ಬಂದಿದೆ ಕಾರುಗಳಲ್ಲಿ. ಅಡ್ಯಾಸ್ ಎಲ್ಲ ಆರ್ಟಿಫಿಷಿಯಲ್ ಆಗಿ ನಡೀತಾ ಇದೆ. ಡ್ರೈವರ್ ಬೇಡ, ಚಾಲಕರಹಿತ ವ್ಯವಸ್ಥೆ. ಇದೆಲ್ಲ ಇವತ್ತು ಕಂಡು ಹಿಡಿತಾ ಇದ್ದಾರೆ. ಆದರೆ ಭಗವಂತ ನಮ್ಮ ಬದುಕಿನುದ್ದಕ್ಕೂ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅವನು ನಮ್ಮನ್ನೆಲ್ಲ ಅಡ್ಯಾಸ್ ಥರನೇ ಇಟ್ಟಿದ್ದಾನೆ. ನಮ್ಮನ್ನು ಹೆಂಗೆ ಇಟ್ಟಿದ್ದಾನೆ ನಮ್ಮನ್ನು ಅಂದರೆ, ತಾನು ಬಾಯಲ್ಲಿ ಹೇಳಲ್ಲ, ತನ್ನ ಕೈಯಲ್ಲಿ ಒಂದು ಹಗ್ಗನೂ ಇಟ್ಕೊಂಡಿಲ್ಲ, ಆದರೆ ನಮ್ಮನ್ನು ಅವ ಬಲಕ್ಕೆ ತಿರುಗಬೇಕು ಅಂತ ಮನಸ್ಸಿನಲ್ಲಿ ಇಚ್ಛೆ ಪಟ್ಟ ಅಂದರೆ ಆಟೋಮೆಟಿಕ್ಲಿ ನಾವು ಬಲಕ್ಕೆ ತಿರುಗಬೇಕಷ್ಟೇ. ಇದೇ ನೋಡು ಉದಾಹರಣೆ ಅಂತಂದ್ರಂತ. ನೋಡಿ ಈ ಶ್ಲೋಕ ಹೇಗಿದೆ, ಯದ್ವಾಚಿತಂತ್ಯಾಂ ಗುಣಕರ್ಮ ನಾಮಭಿ, ಯದ್ವಾಚಿತಂತ್ಯಾಂ ಗುಣಕರ್ಮ ನಾಮಭಿ. ಭಗವಂತ ತನ್ನ ಇಚ್ಛೆ ಅನ್ನೋ ಮೂಗಿನ ದಾರವನ್ನು ಎತ್ತುಗಳಂತಿರುವ ನಮ್ಮೆಲ್ಲರಿಗೆ ಜೋಡಿಸಿಬಿಟ್ಟಿದ್ದಾನಂತೆ. ತನ್ನ ಇಚ್ಛಾ ಅನ್ನೋ ದಾರ, ಒಂದು ಕೈಯಲ್ಲಿ ಇಚ್ಛೆ, ಇನ್ನೊಂದು ಕೈಯಲ್ಲಿ ಕರ್ಮ.
ಈ ಎರಡೂ ದಾರಗಳನ್ನು ಗಂಟು ಹಾಕಿ ನಮ್ಮೆಲ್ಲರನ್ನೂ ಕೂಡ ತಾನು ಜೋಡಿಸಿಟ್ಟಿರ್ತಾನೆ. ಸುಮ್ಮನೆ ಒಂದು ಸಲ ಬಲಕ್ಕಂತಾನೆ ದಡಕ್ಕಂತ ಬಂದು ಬೀಳ್ತೇವಂತ, ಎಡಕ್ಕಂತಾನೆ ಎಡಕ್ಕೆ ಹೋಗ್ತೇವಂತ. ನೋಡು ಪ್ರಿಯವ್ರತ, ಇದಕ್ಕಿಂತ ನಿನಗೆ ಹೆಚ್ಚಿನ ಮಾತು ಹೇಳಬೇಕಾಗಿಲ್ಲ. ನಾನಾಗಲಿ ನೀನಾಗಲಿ ಭಗವಂತನ ಮನೆಯಲ್ಲಿ ಸಾಕಿದ ಎತ್ತುಗಳಾಗಿದ್ದೇವೆ ಅಂತಂದ್ರಂತ. ಸರ್ವೇ ವಹಾಮೋ ಬಲಿಮೀಶ್ವರಾಯ. ಬ್ರಹ್ಮದೇವರೇ ಈ ಮಾತನ್ನು ತನ್ನ ಮೊಮ್ಮಗನಿಗೆ ಹೇಳುವಾಗ ಬಿಚ್ಚಿಟ್ಟ ಸತ್ಯ ಏನು ಅಂದರೆ, ಇದು ಒಂದು ಮನೆ, ಈ ಮನೆ ಒಳಗೆ ಬಂದ ನಾನು ನೀನುಗಳೆಲ್ಲ ಎತ್ತುಗಳಿದ್ದ ಹಾಗೆ. ಆ ಭಗವಂತ ನಮ್ಮನ್ನು ಓಡಿಸುವ ಎತ್ತಿನ ಯಜಮಾನ ಪ್ರಭು. ಹಾಕಿದ ಹುಲ್ಲು ನಮ್ಮ ಏಳಿಗೆಗೆ, ನಮ್ಮ ಹೊಟ್ಟೆ ತುಂಬಲಿಕ್ಕೆ, ಕೊಟ್ಟ ನೀರು ನಮ್ಮ ನೀರಡಿಕೆ ತಣಿಸ್ಲಿಕ್ಕೆ, ಅವನಿಟ್ಟ ಯಾವುದಾದ್ರೂ ಒಂದು ಗುಡಿಸಲು ಅದು ನಮಗೆ ಮಳೆಯಿಂದ ರಕ್ಷಣೆ ಮಾಡಲಿಕ್ಕೆ. ಇದಕ್ಕಿಂತ ಹೆಚ್ಚು ನಿರೀಕ್ಷೆ ಮಾಡುವ ಸಾಹಸ ಮಾಡಬೇಡ ಅಂತಂದಂತೆ. ಈ ನಿರೀಕ್ಷೆ ಮೀರಿ ನೀನು ಸಾಹಸ ಮಾಡಬಾರ್ದು. ಹಾಗಾಗಿ ಧರ್ಮವೋ ಕರ್ಮವೋ ವಿಹಿತವಾದ ಕರ್ತವ್ಯವೋ ಇವುಗಳನ್ನು ಚಾಯ್ಸ್ ಮೇಲೆ ಡಿಸೈಡ್ ಮಾಡೋದು ಸ್ವತಂತ್ರರಾದರು. ನಾವು ಅಸ್ವತಂತ್ರರಾದ್ದರಿಂದ ಇಲ್ಲಿ ಮನುಷ್ಯ, ಇಲ್ಲಿ ಚಾಯ್ಸ್ ಇಲ್ಲ, ಆಪ್ಷನ್ ಇಲ್ಲ. ಕೆಲವರಿಗೆ ಇದೇ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಮನೆ ಒಳಗೆ. ಏನು ಪ್ರಶ್ನೆ? ನಾನು ಯಾವಾಗಲೂ ಬ್ರಹ್ಮಚಾರಿಯಾಗಿ ಯಾಕಿರಬಾರ್ದು? ನನ್ನ ಇಷ್ಟ, ನಾನಿದ್ದೇನೆ, ನನ್ನನ್ನು ನೀನ್ಯಾರು ಹ್ಯಾಂಡಲ್ ಮಾಡಲಿಕ್ಕೆ ಅಂತಾರೆ. ನೀನ್ಯಾರು ನನ್ನನ್ನು ಮಾತನಾಡಿಸ್ಲಿಕ್ಕೆ? ಅದಕ್ಕೆ ಪಾಪ ದೊಡ್ಡವ್ರು ಏನು ಮಾಡ್ತಾರೆ? ಹಾಗಾದರೆ ಒಂದು ಕೆಲಸ ಮಾಡು, ಶಾಸ್ತ್ರ ಹೇಗೆ ಹೇಳ್ತದೆ ಅದನ್ನು ಕೇಳು. ಶಾಸ್ತ್ರ ನನ್ನ ಬಗ್ಗೆ ಹೇಳಲಿಕ್ಕೆ ಅದು ಯಾರು ಅಂತ ಶಾಸ್ತ್ರದ ಮೇಲೆ ಹಾಕ್ಬೇಕಲ್ಲ. ಶಾಸ್ತ್ರ ಹೇಳಿದರೆ ಅದು ಯಾರು ನನ್ನ ಕೇಳಲಿಕ್ಕೆ? ದೊಡ್ಡವ್ರು ಹೇಳಿದರೆ ನೀನು ಯಾರು ನನ್ನ ಹೇಳಲಿಕ್ಕೆ? ಮತ್ತು ನಿನ್ನನ್ನು ಯಾರಪ್ಪ ಯಾರೂ ಹೇಳಬಾರ್ದು, ನಾನೇನು ಹೇಳ್ತೇನೆ ಎಲ್ಲರೂ ಅದನ್ನೇ ಕೇಳಬೇಕು ಅಂತ. ಇದು ಮನುಷ್ಯನ ಧೋರಣೆ. ಈ ಧೋರಣೆಗೆ ಬ್ರಹ್ಮದೇವರು ಕೊಡುವ ಆ ಔಷಧಿಯ ಮಾತುಗಳು ಬಹಳ ಅದ್ಭುತ. ಬ್ರಹ್ಮದೇವರು ಅಂತಾರೆ, ನೀನು ಯಾರು ಅಂತ ಹೇಳಲಿಕ್ಕೆ ಬಂದದ್ದೇ ನಾನು ಅಂತಂದ್ರಂತೆ. ನೀನು ಯಾರು ಅಂತ ಕೇಳ್ತೀಯಲ್ಲ, ನೀನು ಯಾರು ನಾನು ಯಾರು ಅಂತ ಹೇಳಲಿಕ್ಕೆ ಬಂದಿದ್ದೀನಿ. ಸಿಂಪ್ಲಿಫೈ ಮಾಡಿದ್ರು ಅವ್ರ ಮಾತುಗಳನ್ನು. ನೀನು ಯಾರು ಗೊತ್ತಾ? ಭಗವಂತನ ಕೈ ಕೆಳಗಿರುವ ಒಬ್ಬ ಗೊಂಬೆ ಅಂತ ಇಷ್ಟು ಹೇಳಿದ್ರು, ಬೇರೆ ಏನು ಹೇಳಿಲ್ಲ ಅವರು. ನಾನು ಯಾರು? ನಾನು ಒಬ್ಬ ಭಗವಂತನ ಕೈ ಕೆಳಗಿರುವ ಗೊಂಬೆ. ಅವನು ಯಾರು? ನಮ್ಮಪ್ಪ. ಅವನು ಅಷ್ಟೇ ಅಂದ್ರಂತೆ. ಅಲ್ಲ, ಮತ್ತು ದಿನ ಉಪನ್ಯಾಸ ಮಾಡ್ಲಿಕ್ಕೆ ಬರ್ತಿದ್ರಲ್ಲ ನಾರದರು, ಅವನೂ ಅಷ್ಟೇ ಅಂದ್ರಂತೆ. ಅವನು ಗೊಂಬೆ, ನೀನು ಗೊಂಬೆ, ಅವನು ಗೊಂಬೆ. ಹಿಂದಿನ ಕಾಲದಲ್ಲೆಲ್ಲ ಗೊಂಬೆ ಆಟ ಆಡಿಸ್ತಿದ್ರಂತೆ. ಮಧ್ಯದಲ್ಲಿ ಒಂದು ಪರದೆ, ಮುಂದೆ ಗೊಂಬೆ. ಆ ಗೊಂಬೆಗಳ ದಾರ ಎಲ್ಲ ಹಿಂದಿನವ್ರ ಕೈಯಲ್ಲಿ ಇರ್ತಿತ್ತಂತೆ. ವಿಚಿತ್ರ ಅಂದರೆ ದಾರದ ಬೊಂಬೆ ಏನು ಮಾಡ್ತದೆ, ಯಾವ ದಾರ ಎತ್ತುತ್ತಾನ ಆ ಕೈ ಮುಂದೆ ಎತ್ತುತ್ತಿತ್ತಂತೆ. ಹಾಗೆ ನಾವೆಲ್ಲ ಕೈ ಎತ್ತುತ್ತೇವೆ, ಕಾಲು ಎತ್ತುತ್ತೇವೆ, ತಲೆ ಎತ್ತಿದ್ದೇವೆ, ಅಥವಾ ಇನ್ಯಾರ್ದೋ ತಲೆಗೆ ಬಡಿದಿದ್ದೇವೆ, ಬಡಿಸ್ಕೋತಿದ್ದೇವೆ, ಅಂತಿದ್ದೇವೆ, ಆಡಿಸ್ಕೋತಿದ್ದೇವೆ. ಇದ್ರ ಹಿಂದೆ ಆಟ ಆಡಿಸ್ತಿರೋನು ಬೇರೆ ಇದ್ದಾನೆ. ಇದನ್ನು ಅರಿಯದೆ ಆ ಗೊಂಬೆಗಳು ಯಾವತ್ತೂ ಕೂಡ ಹಿಂದಿನವನು ಬಲಗೈ ದಾರ ಎತ್ತಿದಾಗ ಎಡಗೈ ಎತ್ತಿದ್ದಿಲ್ಲಪ್ಪ, ಹಿಂದಿನವನು ಎಡಗೈ ದಾರ ಎತ್ತಿದಾಗ ಇದು ಬಲಗೈ ಎತ್ತಿದ್ದು ಅಂತಿಲ್ಲಪ್ಪ. ಅಷ್ಟು ಅಧೀನರಾದ ನಮ್ಮನ್ನು ಇಲ್ಲಿ ಎಲ್ಲಿದೆ ಆಪ್ಷನ್? ನಿನಗೆ ಬೇಡ ಅಂತಂದು ಕೂಡಲೇ ಬಿಡಲಿಕ್ಕೆ, ನಿನಗೆ ಬೇಕು ಅಂತ ಅಂದ್ಕೊಳ್ಳಿಕ್ಕೆ, ಚಾಯ್ಸ್ ಮಾಡಿಕೊಳ್ಳಿಕ್ಕೆ ಇಲ್ಲಿ ಎಲ್ಲಿದೆ ಆಪ್ಷನ್? ಇದಲ್ಲ ಅಂತ ಉಪದೇಶ ಮಾಡಿದೆ. ಹಾಗಾಗಿ ನಿನಗೆ ಅರ್ಹತೆ ಇರೋದೇ ಈ ಸಮಯದಲ್ಲಿ ವಿವಾಹ ಮಾಡಿಕೊಂಡು ಸಂತತಿಯನ್ನು ವೃದ್ಧಿ ಮಾಡೋದರಲ್ಲಿ. ನಿನ್ನ ಈ ಅರ್ಹತೆಯನ್ನು ಅರಿತೇ ಭಗವಂತ ಆ ಧರ್ಮಗಳ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಈ ರೀತಿ ಬ್ರಹ್ಮದೇವರು ಮಾಡಿದ ಉಪದೇಶ ಪ್ರಿಯವ್ರತನ ಮೇಲೆ ಬಹಳ ಪರಿಣಾಮ ಬೀರ್ತಂತೆ. ಆತ ಅಂದ. ಮತ್ತು ಶಾಸ್ತ್ರಗಳಲ್ಲಿ ಮದುವೆ, ಮಕ್ಕಳು, ಸಂಪತ್ತು ಇವುಗಳನ್ನು ಬಂಧಕ ಅಂತ ಹೇಳ್ತದಲ್ಲ, ಅವುಗಳ ಮೇಲೆ ಯಾವತ್ತೂ ಕೂಡ ಸ್ನೇಹ ಮಾಡಬಾರ್ದು ಅಂತ ಹೇಳಿದೆ ಅಲ್ಲ, ಅದರ ಅರ್ಥ ಏನು ಅಂತ ಕೇಳಿದ. ಬ್ರಹ್ಮದೇವರು ಅದಕ್ಕೂ ಉತ್ತರ ಕೊಟ್ಟರು. ಮೊಮ್ಮಗನಲ್ಲ, ಎಷ್ಟು ಸಮಾಧಾನ ಮಾಡಬೇಕು ನೋಡ್ರಿ. ಹೌದಪ್ಪ, ಶಾಸ್ತ್ರ ಹೇಳಿದ್ದು ನಿಜನೇ,
ಅಲ್ಲಿ ಹೇಳಿದ್ದು ನಿಜ, ಆದರೆ ಅದನ್ನು ಹೇಗೆ ಅರ್ಥೈಸ್ಕೊಳ್ಬೇಕು? ಶಾಸ್ತ್ರಗಳಲ್ಲಿ ಹೇಳಿದ ಬಂಧಕತೆ ಅನ್ನೋದು ನೀನು ಮಾಡುವ ಅತಿಯಾದ ಮೋಹದಿಂದ ಉಂಟಾಗ್ತದೆ ಅಂತ ಹೇಳಿದ್ದೇ ಹೊರತು ವಸ್ತುಗಳನ್ನು ಬಿಡು ಅಂತಲ್ಲ ಅಂತಂತಾರೆ. ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಕಾಮಕ್ರೋಧಗಳನ್ನು ಗೆದ್ದು ನಾಡಿನಲ್ಲೇ ಇದ್ದು ಮನೆಯಲ್ಲೇ ಇದ್ದು ಮಡದಿಯೊಟ್ಟಿಗೆ ಇದ್ದರೂ ನಿನ್ನೊಳಗೆ ದೇವರ ಅನುಗ್ರಹ ಮಾಡ್ತಾನಪ್ಪ, ನಿನಗೆ ಯಾವುದೂ ಬಂಧಕವಾಗಲ್ಲ. ಇಲ್ಲ ಅದನ್ನು ಬಿಡೋದೇ ಅಂತ ಕಾಡಿಗೆ ಹೋದಿ ಅಂತ ಇಟ್ಕೋ. ಕಾಡಿಗೆ ಹೋದರೂ ಒಳಗಡೆಯಲ್ಲಿ ಕಾಮ ಕ್ರೋಧ ಲೋಭ ಇನ್ನೂ ವಾಸನೆಗಳನ್ನು ಹಾಗೇ ಇಟ್ಕೊಂಡು ಹೋದರೆ, ಸಂಸ್ಕಾರ ಇನ್ನೂ ಸರಿ ಆಗದೇ ಇದ್ದರೆ ಮನಸ್ಸಿಗೆ, ಕಾಡಿನಲ್ಲಿ ಹೋದರೂ ಗಂಟು ಬೀಳ್ತಾರೆ. ಏನು ಮಾಡ್ತೀಯ ಅಂತ ಕೇಳಿದ್ರೆ ಅಂತ ನೋಡಿ. ವನಕ್ಕೆ ಹೋದ್ರು ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಇದಕ್ಕೆ ಭೇದಕ ಅಂತ ಕರೀತಾರೆ. ಮೊದಲು ಹೇಳಿದ್ದೆಲ್ಲ ಸಾಮ, ಈಗ ಹೇಳ್ತಾ ಇರೋದೆಲ್ಲ ಭೇದ. ಮನುಷ್ಯ ಒಂದೇನೋ ಲೆಕ್ಕಾಚಾರ ಹಾಕ್ತಾನೆ, ನಾನು ಅಲ್ಲಿ ಹೋದರೆ ಭಾಳ ನೆಮ್ಮದಿಯಿಂದ ಇರ್ತೇನೆ ಅಂತಂತಾನೆ. ಇಲ್ಲಿದ್ದದ್ದಕ್ಕೆ ಸ್ವಲ್ಪ ಕಿರಿಕಿರಿಯಾಗಿದೆ ಅಂತ. ಬ್ರಹ್ಮದೇವರು ಹೇಳ್ತಾರೆ ಅಲ್ಲಿ ಹೋದರೆ ಜಾಸ್ತಿ ಕಿರಿಕಿರಿ ಅಂತಾರೆ. ಮನುಷ್ಯ ನೆಮ್ಮದಿಯಲ್ಲಿ ಪಡಿಬಹುದಾಗಾದರೆ ಇಂದ್ರಿಯಗಳನ್ನು ಬಹಿರ್ಮುಖಗೊಳಿಸದೆ ಯಾರೆಲ್ಲ ಇಂದ್ರಿಯಗಳ ನಿಗ್ರಹ ಮಾಡಿಕೊಂಡಿರ್ತಾರೋ ಅವರು ಎಲ್ಲಿದ್ದರೂ ಚಂದ ಅಂತ. ಅವುಗಳನ್ನು ಹರಿಬಿಟ್ಟು ಕಾಡಿಗೆ ಹೋಗ್ತೇನೆ, ನಾನು ಸನ್ಯಾಸಿ ಆಗ್ತೇನೆ, ಜಪಮಾಲೆ ಹಿಡಿತೇನೆ ಅಂದರೆ ಅಲ್ಲಿ ಹೋದರೂ ಗಂಟು ಬೀಳ್ತದೆ. ಒಳಗೆ ಇರುವ ಭಾವನೆ ಕೆರಳಿಸ್ತದೆ ಮನುಷ್ಯನನ್ನು. ಈ ಸೂಕ್ಷ್ಮ ಅರ್ಥಕೊಂಡ್ರೆ ಮನುಷ್ಯನ ಜೀವನ ಎಷ್ಟು ಹಸನಾಗಿರ್ತದೆ. ಇದನ್ನು ಬ್ರಹ್ಮದೇವರು ಅವನಿಗೆ ಉಪದೇಶ ಮಾಡ್ತಾರೆ. ಅದನ್ನು ತಲೆಬಾಗಿ ಸ್ವೀಕರಿಸಿದ ಪ್ರಿಯವ್ರತ, ವಿವಾಹ ಮಾಡಿಕೊಂಡ, ಸಂತತಿ ಬೆಳೆಸಿದ, ಅಗ್ನಿದ್ರ ಮೊದಲಾದವರನ್ನೆಲ್ಲ ಒಂದೊಂದು ವರ್ಷಗಳಿಗೆ ರಾಜರನ್ನು ಮಾಡಿದ ಖಂಡಗಳಿಗೆ. ಅವನಿಂದ ಸಪ್ತದ್ವೀಪ ಸಪ್ತಸಾಗರಗಳ ಮತ್ತೊಂದು ಬಾರಿ ಗಡಿನಾಡಿನ ವಿಶೇಷ ಅಂಚುಗಳು ತಯಾರಾದುವಂತೆ, ರೇಖೆಗಳು. ಇದೆಲ್ಲ ಪ್ರಿಯವ್ರತನಿಂದ ಆದ ಕಥೆ ಅಂತ ಭಾಗವತ ಅವನ ಚರಿತ್ರೆಯನ್ನು ನಮಗೆ ಸಂದೇಶವಾಗಿ ಕೊಡ್ತದೆ. ಭರತನ ಚರಿತ್ರೆ ಅದು ಕೂಡ ಭಾಗವತದ 5ನೇ ಸ್ಕಂದದಲ್ಲಿ ಬರ್ತದೆ. ಸಾಯಂಕಾಲ ಎಷ್ಟು ಗಂಟೆಗೆ? 4 ಆಗ್ಬೋದಾ? 4 ಗಂಟೆಗೆ ಭಾಗವತದ ಮುಂದುವರೆದ ಪ್ರವಚನವನ್ನು ಚಿಂತನೆ ಮಾಡೋ ಪ್ರಯತ್ನ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.